ಒಂದು ಕ್ಷಣ ಸಂಪೂರ್ಣ ಕಣ್ಣುಗಳ ಮುಚ್ಚೋಣ. ಕಣ್ಣುಗಳ ಮುಚ್ಚುತ್ತಾ ಮತ್ತೊಂದು ಆವರ್ತಿ ತಂದೆಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸೋಣ. ಪ್ರಿಯರೇ, ದಯಾಮಯನಾದ ತಂದೆ, ಮತ್ತೊಂದು ಆವರ್ತಿ ದೇವ, ನಿಮ್ಮ ದೈವಿಕವಾದ ಆಧ್ಯಾತ್ಮಿಕ ಸತ್ಸಂಬಂಧದಲ್ಲಿ ನಮ್ಮನ್ನು ಒಂದಾಗಿಸಿ, ಕಡಿದು ಹೋಗಿದ ಸಂಬಂಧವನ್ನು ಮತ್ತೆ ಒಂದಾಗಿಸಿ ನಮ್ಮನ್ನು ನಿಮ್ಮ ಮಗನು ಮಗಳನ್ನಾಗಿಸಿದಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ನಮ್ಮ ಮುಂದಿನ ತರಗತಿಗಳಲ್ಲಿ ನೀವೇ ನಮ್ಮೊಂದಿಗೆ ಮಾತನಾಡುವಂಥದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪವಿತ್ರ ಆತ್ಮದೇವನೇ, ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನನ್ನನ್ನು ಸಂಪೂರ್ಣ ನಿಮ್ಮ ಕರಗಳಿಗೆ ಒಪ್ಪಿಸುತ್ತಾ, ನೀವು ಈ ನಿಮ್ಮ ಪ್ರೀತಿಯ ಮಕ್ಕಳೊಂದಿಗೆ ಯಾವುದೆಲ್ಲ ನುಡಿಗಳನ್ನು ನುಡಿಯಬೇಕೆಂಬುದಾಗಿ ಇಚ್ಛಿಸಿದೀರೋ ಅಂತಹ ಪ್ರತಿಯೊಂದು ನುಡಿಗಳನ್ನು ನನ್ನ ನಾಲಿಗೆ ಮೇಲಿಂದು ನೀವೇ ನುಡಿಯುವಂಥದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾದವೆ ನಮ್ಮ ಜೀವವುಳ್ಳ ತಂದೆ. ಹೇಳೋಣೆಲ್ಲರೂ ಜೋರಾಗಿ ಆಮೇನ್, ಆಮೇನ್, ಆಮೇನ್. ಮತ್ತೊಮ್ಮೆ ಜೋರಾಗಿ ತಂದೆಗೆ ಚಪ್ಪಾಳೆ ತಟ್ಟುತ್ತಾ ಕೃತಜ್ಞತೆ ಸಲ್ಲಿಸೋಣ. ಹಾಲೆಲೂಯ್ಯ. ಓಕೆ, ನಾವು ಊಟಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯವನ್ನು ಅಲ್ಲಿಗೆ ನಿಲ್ಲಿಸಿದ್ವಿ, ಹೌದಾ? ಯಾವುದು? ಮಾರ್ಕನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಗೆತ್ಸೆಮನಿ ತೋಪಿನಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥ ವಿಷಯವನ್ನು ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತೆ ತೆಗೆಯೋಣ. ಮಾರ್ಕನ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 32. ಓಕೆ, ಓದ್ತೀರಾ? ಎಸ್ ಓದಿ. ಅಲ್ಲ, ಮಾರ್ಗ 14:32. 14:32. ಓಕೆ, ಓಕೆ. ಪ್ರೈಸ್ ಗಾಡ್. ಇಲ್ಲಿ ಹೇಳ್ತದೆ ಪ್ರಿಯರೇ, ಮಾರ್ಕನ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 32ರಿಂದ ನೀವು ನೋಡುವಾಗ, ತರುವಾಯ ಅವರೆಲ್ಲರೂ ಗೆತ್ಸೆಮನಿ ಎಂಬ ತೋಪಿಗೆ ಬಂದರು. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನಾನು ಪ್ರಾರ್ಥನೆ ಮಾಡಿ ಬರುವವರೆಗೂ ನೀವು ಇಲ್ಲೇ ಕುಳಿತಿರಿ ಎಂದು ಹೇಳಿ ಪೇತ್ರ, ಯಾಕೋಬ ಮತ್ತು ಯೋಹಾನರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಮುಂದಕ್ಕೆ ಹೋದರು. ಹಾಗರಲ್ಲಿ ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಗೆತ್ಸೆಮನಿ ತೋಪಿಗೆ ಬಂದು ತನ್ನ ಶಿಷ್ಯರಿಗೆ ಏನು ಹೇಳಿದ್ರು? ನೀವು ಇಲ್ಲೇ ಇರಿ, ನಾನು ಪ್ರಾರ್ಥನೆಯನ್ನು ಮಾಡಿ ಬರ್ತೇನೆಂಬುದಾಗಿ. ಹೌದಾ? ಎಷ್ಟು ಜನ ಶಿಷ್ಯರು? 12. ಇನ್ನೂ ಒಂದು ಹೋಗಿಲ್ಲ. ಓಕೆ, 12 ಜನ. ಆ 12 ಜನದಲ್ಲಿ ಈಗ ಎಷ್ಟು ಜನನ ಕರ್ಕೊಂಡು ಹೋಗ್ತಿದ್ದಾರೆ? 3. ಯಾರನ್ನ? ಪೇತ್ರ, ಯೋಹಾನ, ಯಾಕೋಬರನ್ನ. ಈಗ 12ರಲ್ಲಿ 3 ಹೋದ್ರೆಷ್ಟು? ಕರೆಕ್ಟು. ಎಷ್ಟು? 9. ಓಕೆ, ಟೀಚರ್ಸ್ಗಳು ನೀವು ಹಿಂಗೆ ಕನ್ಫ್ಯೂಸ್ ಆದರೆ ಹೇಗೆ? 9. ಹೌದಾ? 9 ಜನನ ಉಳಿದ್ರು ಅಲ್ಲಿ. ಬಟ್ 3 ಕರೆದುಕೊಂಡು ಯೇಸ್ವಾಮಿ ಏನು ಮಾಡಿದ್ರು? ಸ್ವಲ್ಪ ಮುಂದಕ್ಕೆ ಹೋಗಿದ್ರು. ಅಲ್ಲಿ ಹೇಳ್ತಾರೆ, ಅಲ್ಲಿ ಅತೀವ ದುಃಖದಿಂದ ಚಿಂತಾಕ್ರಾಂತರಾಗಿ ನನ್ನ ಮನೋವೇದನೆ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ, ನೀವು ಇಲ್ಲೇ ಇದ್ದು ಎಚ್ಚರವಾಗಿರಿ ಎಂದವು. ಏನಂತ ಹೇಳ್ತಿದ್ದಾರೆ ಯೇಸ್ವಾಮಿ? ಅದಕ್ಕೆ ಮುಂಚೆ ಏನು ಹೇಳ್ತಾರೆ? ಅಲ್ಲಿ ಅತೀವ ದುಃಖದಿಂದ ಚಿಂತಾಕ್ರಾಂತರಾಗಿ. ಯಾರು? ಪ್ರಭು ಯೇಸು ಕ್ರಿಸ್ತರು. ಚಿಂತಿಸಬೇಡಿ, ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಬಿಸಾಡಿ ಎಂಬುದಾಗಿ ಹೇಳಿದಂತಹ ಪ್ರಭು ಯೇಸು ಕ್ರಿಸ್ತರೇ ಅತೀವವಾದ ದುಃಖದಿಂದ ಮತ್ತು ಚಿಂತಾಕ್ರಾಂತರಾಗಿದ್ದಾರೆ. ಏತಕ್ಕಾಗಿ ನೆಕ್ಸ್ಟ್ ಅವರು ಶಿಲುಬೆಗೆ ಹೋಗಬೇಕು, ಅದಕ್ಕಾಗಿ. ಹೌದಾ? ಪ್ರಭು ಯೇಸು ಕ್ರಿಸ್ತರು ಅತೀವ ದುಃಖದಲ್ಲಿದ್ದಾರೆ, ಹೌದೋ ಅಲ್ವೋ? ಚಿಂತಾಕ್ರಾಂತರಾಗಿದ್ದಾರೆ, ಹೌದೋ ಅಲ್ವೋ? ಯಾವ ವಿಷಯ ಅವರನ್ನು ಅತಿ ಚಿಂತಾಕ್ರಾಂತರಾಗಿ ದುಃಖ ಭರಿತರನ್ನಾಗಿ ಮಾಡಿರುವಂಥದ್ದು? ಈ ಲೋಕದಲ್ಲಿ ದುಃಖಿತರನ್ನ ಸಾಂತ್ವನಿಸಿದ ಪ್ರಭು ಯೇಸು ಕ್ರಿಸ್ತರು
ರೋಗದಲ್ಲಿದ್ದವರನ್ನು ಗುಣಪಡಿಸಿದ ಪ್ರಭು ಯೇಸು ಕ್ರಿಸ್ತರು, ದುಃಖಿತರ ದುಃಖವನ್ನು ನೀಗಿಸಿ ಸಮಾಧಾನವನ್ನು ಕೊಟ್ಟಂಥ ಪ್ರಭು ಯೇಸು ಕ್ರಿಸ್ತರು ಈಗ ಅತೀವ ದುಃಖದೊಂದಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೌದಲ್ವೋ? ಅವರು ಚಿಂತಾಕ್ರಾಂತರಾಗಿದ್ದಾರೆ. ಹೌದಲ್ವೋ? ಯಾವ ವಿಷಯಕ್ಕಾಗಿ? ನಾವು ಯಾವ ವಿಷಯಕ್ಕೆ ದುಃಖ ಪಡ್ತೇವೆ? ಯಾವ ವಿಷಯಕ್ಕೆ ನಾವು ಚಿಂತಾಕ್ರಾಂತರಾಗ್ತೇವೆ? ದೇವರ ವಿಷಯಕ್ಕ ಅಥವಾ ನಮ್ಮ ಜೀವನದಲ್ಲಿರುವ ಅಗತ್ಯಗಳ ಕೊರತೆಗಳ ವಿಷಯಕ್ಕ? ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ನೋಡುವಾಗ, ನನ್ನ ಮನೋವೇದನೆ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ, ನೀವು ಇಲ್ಲೇ ಇದ್ದು ಎಚ್ಚರವಾಗಿರಿ ಎಂದರು. ಅನಂತರ ಅಲ್ಲಿಂದ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನೆಲಕ್ಕೆ ಕುಸಿದು ಪ್ರಾರ್ಥಿಸುತ್ತಾ, ಸಾಧ್ಯವಾದರೆ ಈ ವಿಷಮ ಗಳಿಗೆಯು ನನ್ನಿಂದ ದೂರವಾಗಲಿ ಎಂದು ದೇವರನ್ನು ಭಿನ್ನವಿಸಿದರು. ಏನಂತ ಭಿನ್ನವಿಸ್ತಾ ಇದ್ದಾರೆ? ಅತಿ ದುಃಖಭರಿತರಾಗಿ ಚಿಂತಾಕ್ರಾಂತರಾಗಿ ಹೇಗಿದ್ದಾರಂದ್ರೆ, ಅವರಿಗೆ ನಡಿಲಿಕ್ಕೂ ಕೂಡ ಸಾಧ್ಯವಾಗದ ಕುಸಿದು ನೆಲದ ಮೇಲೆ ಬಿದ್ದರು. ನೆಲದ ಮೇಲೆ ಬಿದ್ದು ಹೇಳ್ತಾರೆ, ಸಾಧ್ಯವಾದರೆ ಈ ವಿಷಮ ಗಳಿಗೆಯನ್ನ ನನ್ನಿಂದ ದೂರವಾಗಲಿ. ಏನು ವಿಷಮ ಗಳಿಗೆ ಅಂದರೆ? ದ ಟೈಮ್ ಆಫ್ ಪೀರಿಯಡ್. ಅದು ಅಲ್ಪ ಕಾಲ, ಯಾವುದೋ ಒಂದು ಸಮಯವನ್ನು ಕುರಿತು ಪ್ರಭು ಯೇಸು ಹೇಳ್ತಾ ಇದ್ದಾರೆ. ಹೌದಾ? ಈ ವಿಷಮ ಗಳಿಗೆ ಎಂಬುದಾಗಿ. ಯಾವುದು ಆ ವಿಷಮ ಗಳಿಗೆ? ಕರೋಡೆಗಳಿಂದ ಒಡೆಯುವ ಏಟಿನ ಸಮಯನ? ಚಾಟಿಗಳಿಂದ ಒಡೆಯುವಂಥ ಸಮಯವ? ಅಥವಾ ಅವರ ಮೇಲೆ ಮುಳ್ಳಿನ ಕಿರೀಟವನ್ನು ತೊಡಿಸುವಂಥ ಸಮಯವ? ಅಥವಾ ಶಿಲುಬೆಯ ಮೇಲೆ ನಗ್ನವಾಗುವ ಸಮಯವ? ಅಥವಾ ಶಿಲುಬೆಯ ಮೇಲೆ ಅವರಿಗೆ ಮೊಳೆಯನ್ನು ಇಟ್ಟು ಜಡಿಯುವ ಸಮಯವ? ಯಾವ ಸಮಯವನ್ನು ಪ್ರಭು ಯೇಸು ಕುರಿತು ಹೇಳ್ತಾ ಆದರೆ, ಸಾಧ್ಯವಾದರೆ ಈ ವಿಷಮ ಗಳಿಗೆಯನ್ನ ನನ್ನಿಂದ ದೂರವಾಗಲಿ ಎಂಬುದಾಗಿ. ಯಾವುದು ಆ ವಿಷಮ ಗಳಿಗೆ? ಪ್ರಭು ಯೇಸು ಕ್ರಿಸ್ತರು ಮುಂದೆ ತಿಳಿಸಿ ಹೇಳ್ತಾರೆ, ಅನಂತರ ಅಪಾಪಿತನೇ, ನಿಮಗೆ ಎಲ್ಲವೂ ಸಾಧ್ಯ. ಈ ಕಷ್ಟದ ಕೊಡವನ್ನು ನನ್ನಿಂದ ತೆಗೆದು ಬಿಡಿ. ಸಾಧ್ಯ ಆದರೂ ನನ್ನ ಚಿತ್ತದಂತೆ ಅಲ್ಲ, ನಿಮ್ಮ ಚಿತ್ತದಂತೆಯೇ ಆಗಲಿ. ಏನಂತ ಪ್ರಾರ್ಥಿಸ್ತಾ ಇದ್ದಾರೆ? ತಂದೆ, ಪಿತನೇ, ಸಾಧ್ಯವಾದರೆ ಈ ಕಹಿಯಾದ ಈ ಕಷ್ಟದ ಕೊಡವನ್ನು ನನ್ನಿಂದ ತೆಗೆದು ಹಾಕಿಬಿಡು. ಆದರೂ ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತದಂತೆ. ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ. ಯಾರ ಚಿತ್ತವನ್ನು ನೆರವೇರಿಸಿಕೊಳ್ಳಿಕ್ಕೆ? ದೇವರ ಚಿತ್ತನ, ನನ್ನ ಚಿತ್ತನ? ಯಾರ ಚಿತ್ತವನ್ನು ನಾವು ನೆರವೇರಿಸ್ಕೊಳ್ಳಿಕ್ಕೆ ಪ್ರಾರ್ಥಿಸ್ತೇವೆ? ನಮ್ಮದೇ ದೇವ, ವಾಟ್ ಎವರ್ ನಿನ್ನ ಚಿತ್ತ ಏನಾರು ಇರಲಿ, ಬಟ್ ನಂದು ನೆರವೇರಿಸ್ಬಿಡು ಮೊದಲು. ನಿಂದು ನೆರವೇರೋದು ಲೇಟ್ ಆದರೂ ಪರವಾಗಿಲ್ಲ, ಮೊದಲು ನನ್ನ ಚಿತ್ತ ಬೆಸ್ಟ್. ಏನಂದ್ರೆ, ಯೇಸು ಸ್ವಾಮಿ, ನಿಮ್ಮ ಚಿತ್ತ ಇಡೋದಕ್ಕಿಂತ ನನಗೆ ಏನು ಆಸೆ ಇದೆಯೋ ಅದೇ ನಿಮ್ಮ ಚಿತ್ತ ಆಗ್ಬಿಡ್ಲಿ. ಯಾವನು ಒಬ್ಬ ಹುಡುಗ ಮದುವೆಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದ. ಮದುವೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಹೇಳ್ತಾ ಇದ್ದತೆ, ದೇವ, ವೈವಾಹಿಕ ಜೀವಿತವು ದಾಂಪತ್ಯವನ್ನು ನೀವು ಒಂದುಗೂಡಿಸಿದ್ದು ದೇವ, ನಿಮ್ಮ ಚಿತ್ತದಂತೆ ನನ್ನ ಜೀವನದಲ್ಲಿ ನೆರವೇರಲಿ, ನಿಮ್ಮ ಚಿತ್ತದಂತೆ ನನ್ನ ಜೀವನದಲ್ಲಿ ನೆರವೇರಲಿ, ನಿಮ್ಮ ಚಿತ್ತದಂತೆ ನನ್ನ ಜೀವನದಲ್ಲಿ ನೆರವೇರಲಿ. ಆದರೆ ನನಗೆ ರೀಟನೇ ಸಿಗಲಿ. ಪ್ರಾರ್ಥನೆ ಮಾಡ್ತಿರೋದೇನಂತ? ನಿಮ್ಮ ಚಿತ್ತ ನೆರವೇರಲಿ, ನೆರವೇರಲಿ, ನೆರವೇರಲಿ ಅಂತ. ಆದರೆ ಯಾರು ಸಿಗಬೇಕಂತೆ? ಅವನ ಹೃದಯದಲ್ಲಿ ಯಾರೋ ಅವರು ಸಿಗಬೇಕಂತೆ. ಹಾಗಾದ್ರೆ ಅದು ದೇವರ ಚಿತ್ತನ, ಆತನ ಚಿತ್ತನ? ಬಟ್ ನಾವು ನಮ್ಮ ಪ್ರಾರ್ಥನೆಗಳಲ್ಲಿ ದೇವರ ಚಿತ್ತ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸ್ತೇವಾ, ಅಥವಾ ನಮ್ಮ ಚಿತ್ತಗಳನ್ನು ನೆರವೇರಿಸಲಿಕ್ಕಾಗಿ ನಾವು ಪ್ರಯತ್ನಿಸ್ತೇವೆ? ಪ್ರಿಯರ, ಪ್ರಭು ಯೇಸು ಕ್ರಿಸ್ತರಲ್ಲಿ ಹೇಳ್ತಾರೆ, ಅದು ಕಹಿಯಾದಂತೆ ಈ ಕಷ್ಟದ ಕೊಡವನ್ನು ನನ್ನಿಂದ ತೆಗೆದು ಹಾಕಿ, ಅದು ನನ್ನ ಚಿತ್ತದಂತೆ ಅಲ್ಲ, ನಿಮ್ಮ ಚಿತ್ತದಂತೆಯೇ ಆಗಲಿ. ನೆಕ್ಸ್ಟ್ ಮುಂದುವರಿಸಿ ಹೇಳಿ. ಅಲ್ಲಿ ಹೇಳ್ತಾರೆ, ಅನಂತರ ಹಿಂತಿರುಗಿ ಬಂದು ಆ 3 ಶಿಷ್ಯರು ನಿದ್ರಿಸುತ್ತಿರುವುದನ್ನು ಕಂಡು ಪೇತ್ರನಿಗೆ, ಸಿಮೋನನೇ, ನಿದ್ದೆ ಮಾಡುತ್ತಿರುವೆಯೋ? ಏನಂತ ಕೇಳಿದ್ರೆ ಸ್ವಾಮಿ? ಏನಂತ ಕೇಳಿದ್ರೆ ಸ್ವಾಮಿ? ನಮಗೂ ಕೇಳ್ತಾರೆ ಏನಂತ. ಏನು ಮಾಡ್ತಿರುವೆ? ಸ್ವಲ್ಪ ತಣ್ಣಗಿದೆ, ಹೊಟ್ಟೆ ತುಂಬಿದೆ. ಸ್ವಾಮಿ ಅವರನ್ನು ಅಲ್ಲೇ ಇರಿಸಿ ಓದುದೇನಕ್ಕೆ?
ಪ್ರಾರ್ಥನೆ ಮಾಡಲಿಕ್ಕೆ. ಬಟ್ ಅವರೇನು ಮಾಡ್ತಿದ್ದಾರೆ? ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾರೆ. ಬಂದು ಯೇಸುಸ್ವಾಮಿ ಏನಂತ ಹೇಳಿದ್ರು? ಪೇತ್ರನಿಗೆ, ಸಿಮೋನನೇ, ನಿದ್ರೆ ಮಾಡುತ್ತಿರುವೆಯೋ? 1 ಗಂಟೆಯಾದರೂ ಎಚ್ಚರವಾಗಿರಲು ನಿನಗೆ ಸಾಧ್ಯವಾಗದೆ ಹೋಯಿತೋ? ಪ್ರಲೋಭನೆಗಳಿಗೆ ಒಳಗಾಗದಂತೆ ಎಚ್ಚರದಿಂದ ಇದ್ದು ಪ್ರಾರ್ಥನೆ ಮಾಡಿ. ಆತ್ಮಕ್ಕೇನೋ ಶಕ್ತಿ ಇದೆ, ಆದರೆ ದೇಹಕ್ಕೆ ಶಕ್ತಿ ಸಾಲ. ದೇಹಕ್ಕೆ ಶಕ್ತಿ ಹಾಗಾದರೆ ದೇಹಕ್ಕೆ ಶಕ್ತಿ ಹೇಗೆ ಬರ್ತದೆ? ಈಗ ಆತ್ಮಕ್ಕೇನೋ ಶಕ್ತಿ ಇದೆ, ಹೌದಲ್ವೋ? ಈಗ ಎಲ್ಲಿಗೆ ಬೇಕಾಗಿರೋ ಶಕ್ತಿ? ದೇಹಕ್ಕೆ. ಹಾಗಾದರೆ ದೇಹಕ್ಕೆ ಹೇಗೆ ಶಕ್ತಿ ಬರ್ತದೆ? ಆ ಊಟ ಆದರೆ ಇನ್ನೂ ನಿದ್ದೆ ಹೋಗ್ಬಿಡುತ್ತೆ. ಯಾವುದು ದೇಹಕ್ಕೆ ಶಕ್ತಿ ಅಂದರೆ, ಆತ್ಮ ಹೇಗೆ ದಾಹದೊಂದಿದೆಯೋ ಅದೇ ರೀತಿ ಆ ದಾಹ ಪೂರೈಸಲಿಕ್ಕೆ ನನ್ನ ಶರೀರವನ್ನು ನಾನು ಮುನ್ನಡೆಸಬೇಕು. ಹಲ್ಲೆಲೂಯ. ನೆಕ್ಸ್ಟ್ ತಿಳಿಸುವಂತೆ ನಾವು ನೋಡುವಾಗ, ಈಗೋ ಅವರು ಆತ್ಮಕ್ಕೇನೋ ಶಕ್ತಿ ಇದೆ, ದೇಹಕ್ಕೆ ಶಕ್ತಿ ಸಾಲದು. ಬಟ್ ದೇಹ ನಿಮಗೆ ಶಕ್ತಿ ಹೋಗಬೇಕಾದ್ರೆ ಹೊರಗಿನ ಫುಡ್ಡೆಲ್ಲ ಪ್ರಿಯರೇ, ಆತ್ಮದಂತೆ ನಿಮ್ಮ ಮನಸ್ಸು ನವೀಕರಣ ಆಗುವಾಗ. ಯಾವಾಗ? ನಿಮ್ಮ ಆತ್ಮದಂತೆ ನಿಮ್ಮ ಮನಸ್ಸು ನವೀಕರಣವಾಗುವಾಗ ದೇಹ ಬಲದೊಂದಿಗೆ ಪ್ರವರ್ತಿಸಲಿಕ್ಕೆ ಸಾಧ್ಯ. ಬಟ್ ನಿಮ್ಮ ಮನಸ್ಸು ನವೀಕರಣವಾಗದಿದ್ದರೆ ಯಾವುದೇ ಕಾರಣಕ್ಕೂ ದೇಹ ಯಾವುದೇ ಕಾರಣಕ್ಕೂ ಬಲಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾವು ಬೆಳಗಿನ ತರಗತಿಯಲ್ಲೂ ಕೂಡ ನಾವು ನೋಡಿದ್ದೇವೆ, ನಮ್ಮ ಮನಸ್ಸನ್ನು ನಾವೇನು ಮಾಡಬೇಕು? ನವೀಕರಣಗೊಳಿಸ್ಕೊಳ್ಬೇಕು. ಯಾವ ರೀತಿ? ದೇವರ ವಾಕ್ಯದ ಪ್ರಕಾರ. ಅನ್ಲೆಸ್ ನಿಮ್ಮ ಮನಸ್ಸು ನವೀಕರಣವಾಗದಿದ್ದರೆ ನಿಮ್ಮ ದೇಹ ಖಂಡಿತವಾಗಿಯೂ ಕೂಡ ಆಯಾಸದಲ್ಲೇ ಇರುತ್ತದೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ನಿಮ್ಮ ದೇಹ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸು ಏನು ಇನ್ಸ್ಟ್ರಕ್ಷನ್ಗಳನ್ನು ಕೊಡುತ್ತದೋ ಆ ಮನಸ್ಸಿನ ಇನ್ಸ್ಟ್ರಕ್ಷನ್ಗಳನ್ನು, ಮೆದುಳಿನ ಇನ್ಸ್ಟ್ರಕ್ಷನ್ಗಳನ್ನು ನಿಮ್ಮ ದೇಹ ಕಾರ್ಯ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಮನಸ್ಸು ಸ್ವಸ್ಥವಾಗಿದ್ದರೆ ನಿಮ್ಮ ದೇಹ ಆರೋಗ್ಯಕರವಾಗಿರ್ತದೆ. ಬಟ್ ನಿಮ್ಮ ಮನಸ್ಸು ಯಾವಾಗ ಅಸ್ವಸ್ಥವಾಗ್ತದೋ ದೇಹ ಅನಾರೋಗ್ಯಕ್ಕೆ ಒಳಗಾಗ್ತದೆ. ಯಾಕೆಂದರೆ ಮನಸ್ಸಿನ ಒತ್ತಡ ಡೈರೆಕ್ಟಾಗಿ ಎಲ್ಲಿ ಬೀರ್ತದೆ ಅಂದರೆ ಶರೀರದ ಮೇಲೆ ಪ್ರಭಾವವನ್ನು ಬೀರ್ತದೆ. ಯಾವ ರೀತಿ? ರೋಗಗಳಾಗಿ. ಹಾಗಾಗಿ ಸೈಂಟಿಫಿಕ್ ಪ್ರಕಾರನೂ ಕೂಡ 95% ಅಷ್ಟು ರೋಗಗಳು ಹೊರಗಿನಿಂದ ಬರೋದಲ್ಲ, ಒಳಗಿನಿಂದ ಬರ್ತದೆ. ಯಾವುದರಿಂದ? ಒತ್ತಡದಿಂದ. ನಾವು ಚಿಕ್ಕವರಾಗಿರುವಾಗ ನಮ್ಮಮ್ಮ ಹೇಳ್ತಿದ್ರೆ ಏನಂದರೆ, ಸಕ್ಕರೆ ತಿನ್ನಬೇಡಪ್ಪ, ಸಕ್ಕರೆ ಕಾಯಿಲೆ ಬರ್ತದೆ, ಉಪ್ಪು ತಿನ್ನಬೇಡ, BP ಬರ್ತದೆ ಅಂತ. ಹೌದಾ? ಸಕ್ಕರೆ ತಿಂದರೆ ಶುಗರ್ ಬರ್ತದೆ, ಉಪ್ಪು ತಿಂದರೆ BP ಬರ್ತದೆ, ಹೌದಾ? ಇಲ್ಲ. ಯಾಕೆ ಅವ್ರು ಹಂಗೆ ಹೇಳ್ತಿದ್ರು ಅಂದರೆ ಸಕ್ಕರೆ ಉಳಿಲಿ ಅಂತ ಹೇಳ್ತಿದ್ರು ಅವರಷ್ಟೇ. ಬಟ್ ಸಕ್ಕರೆ ಕಾಯಿಲೆ ಮತ್ತು BP ಶುಗರ್ ಎಲ್ಲವೂ ಬರೋದು ಯಾವುದರಿಂದ? ನಿಮ್ಮ ಮನಸ್ಸಿನ ನಕಾರಾತ್ಮಕವಾದಂಥ ಒತ್ತಡದಿಂದ. ಆ ಒತ್ತಡದಲ್ಲಿ ಅನೇಕ ರೋಗಗಳಿಂದ ಪ್ರಿಯರೇ, ಈವನ್ ನಿಮ್ಮ ಏನು ನಾವು ಹೇಳ್ತೇವೆ ಹಾರ್ಟ್ ಅಟ್ಯಾಕ್ ಎಂಬುದಾಗಿ ಅದು ಕೂಡ ಒಳಗೊಂಡಂತೆ ಮಾರಕವಾದ ರೋಗಗಳು ಇರುವಂಥದ್ದೇ ನಿಮ್ಮ ಮನಸ್ಸಿನ ಒತ್ತಡದಿಂದ. ನಿಮ್ಮ ಮನಸ್ಸು ಎಷ್ಟು ಸ್ವಸ್ಥವಾಗಿರುತ್ತದೋ ನಿಮ್ಮ ದೇಹವು ಅಷ್ಟೇ ಆರೋಗ್ಯಕರವಾಗಿರ್ತದೆ. ನಿಮ್ಮ ಮನಸ್ಸು ಸ್ವಸ್ಥತೆ ಇಲ್ಲದಿದ್ದರೆ ನಿಮ್ಮ ದೇಹವೂ ಕೂಡ ಏನಾಗ್ತದೆ? ಅಸ್ವಸ್ಥತೆಗೆ ಒಳಪಡ್ತದೆ. ಅದಕ್ಕೆ ಮೆಡಿಸನ್ ಎಲ್ಲಿ ಕೊಡಬೇಕಾಗಾದ್ರೆ? ದೇಹಕ್ಕೆ ಮೆಡಿಸನ್, ಮನಸ್ಸಿಗೆ ಏನು ಮೆಡಿಸನ್ ಕೊಡ್ತೀರಾ? ಮನಸ್ಸಿಗೆ ಏನು ಮೆಡಿಸನ್ ಕೊಡ್ತೀರಾ? ಹಿಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 12 ಹೇಳ್ತದೆ, ದೇವರ ವಾಕ್ಯವು ಜೀವಂತವಾದುದು, ಕ್ರಿಯಾತ್ಮಕವಾದುದು, ಎಂತಹ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಆತ್ಮ ಮತ್ತು ಪ್ರಾಣವನ್ನು ಛೇದಿಸುವಂಥದ್ದು, ವಿಭಾಗಿಸುವಂಥದ್ದು. ಅದರರ್ಥ ಈ ಲೋಕದಲ್ಲಿ ವೈದ್ಯರು ಮೆದುಳನ್ನು ಆಪರೇಟ್ ಮಾಡಬಹುದು, ಬಟ್ ಮನಸ್ಸನ್ನು ಯಾರಿಂದಲೂ ಕೂಡ ಆಪರೇಟಿವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸನ್ನು ಆಪರೇಟಿವ್ ಮಾಡುವಂಥ ಒಂದೇ ಒಂದು ಶಕ್ತಿ ಯಾವುದಂದರೆ ಅದು ದೇವರ ವಾಕ್ಯ. ಎಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸನ್ನು ದೇವರ ವಾಕ್ಯದ ಪ್ರಕಾರ ಬದಲಾಯಿಸಿಕೊಳ್ತಿರೋ ನಿಮ್ಮ ದೇಹವು, ನಿಮ್ಮ ಶರೀರವು ಅಷ್ಟೇ ಆರೋಗ್ಯಕರವಾಗಿರ್ತದೆ. ಪ್ರೈಸ್ ಗಾಡ್. ಅದು ನನ್ನ ಟಾಪಿಕ್ ಅಂತೂ ಖಂಡಿತ ಅಲ್ಲ. ಅದನ್ನು ಮುಟ್ಟಿದ್ರೆ ನನಗೆ ಬೇರೆದಕ್ಕೆ ಸಮಯ ಸಾಲಲ್ಲ. ಓಕೆ, ನೆಕ್ಸ್ಟ್ ನೋಡುವಾಗ ದೈವ ವಾಕ್ಯದಲ್ಲಿ
ಪ್ರಭು ಯೇಸು ಕ್ರಿಸ್ತರು ಹೇಳಿದ್ರೆ ಆತ್ಮಕ್ಕೆ ಏನೋ ಶಕ್ತಿ ಇದೆ, ದೇಹಕ್ಕೆ ಶಕ್ತಿ ಸಾಲದು. ಬಟ್ ದೇಹಕ್ಕೆ ಶಕ್ತಿ ಬೇಕಂದ್ರೆ ಆತ್ಮದ ಪ್ರಕಾರ ನಿಮ್ಮ ಮನಸ್ಸು ನವೀಕರಣ ಆಗಬೇಕು. ನೆಕ್ಸ್ಟ್, ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರದಿಂದ ಇದ್ದು ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದ್ರು. ನಂತರ 39, ಮರಳಿ ಹಿಂದಕ್ಕೆ ಹೋಗಿ ಮೊದಲು ಪ್ರಾರ್ಥನೆ ಮಾಡಿದಂತೆಯೇ ಮಾಡಿದರು. ಏನು ಮಾಡಿದ್ರು? ಮತ್ತೆ ಸೇಮ್ ಪ್ರೇಯರ್. ಏನು ಸೇಮ್ ಪ್ರೇಯರ್? ಪಿತನೇ, ಸಾಧ್ಯವಾದರೆ ಈ ಕೊಡವನ್ನು ನನ್ನಿಂದ ತೆಗೆದು ಹಾಕಿ, ಅದು ನನ್ನ ಚಿತ್ತದಂತೆ ಅಲ್ಲ ನಿಮ್ಮ ಚಿತ್ತದಂತೆಯೇ ಆಗಲಿ. ನೆಕ್ಸ್ಟ್, ಪುನಃ ಶಿಷ್ಯರ ಬಳಿಗೆ ಬಂದಾಗ ಅವರು ಇನ್ನೂ ನಿದ್ರಾವಸ್ಥೆಯಲ್ಲಿದ್ದರು. ಅವರ ಕಣ್ಣುಗಳು ಬಹುಭಾರವಾಗಿದ್ದವು. ಯೇಸುವಿಗೆ ಏನು ಉತ್ತರ ಕೊಡಬೇಕೆಂದು ಅವರಿಗೆ ತಿಳಿಯದೆ ಹೋಯಿತು. ಮತ್ತೆ ಏನು ಮಾಡ್ತಿದ್ದಾರೆ? ಮತ್ತೆ ನಿದ್ರೆಗೆ ಹೋಗಿದ್ದಾರೆ. ಬಿಡಾದರೆ ಅವ್ರನ್ನ ಕುಳಿಸಿದ್ದು ಏನಕ್ಕಾಗಿ? ಕೂತ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ, ಸ್ವಾಮಿ ಪ್ರಾರ್ಥನೆ ಮಾಡಿ. ಯಾಕೆ? ನಿಮ್ಮ ಪ್ರಾರ್ಥನೆ ಪ್ರಿಯರೇ ಅನೇಕ ಜನರ ಜೀವಿತವನ್ನು ರಕ್ಷಿಸುವಂಥ ಪ್ರಾರ್ಥನೆಯಾಗಿರುತ್ತದೆ. ನಾವು ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿ ಗೊತ್ತು, ಸೋದೋಮ್ ಗೋಮೋರ್ ಪಟ್ಟಣದಲ್ಲಿ ಯಾರು ನೆಲೆಸಿರ್ತಾರೆ? ಲೋಟನು. ಹೌದಾ? ಅಬ್ರಹಾಮನಿಂದ ಬೇರ್ಪಟ್ಟು ಲೋಟನು ಸೋದೋಮ್ ಗೋಮೋರ್ ಪಟ್ಟಣದಲ್ಲಿ ನೆಲೆಸಿರ್ತಾನೆ. ಅಬ್ರಹಾಮನು ಇನ್ನೊಂದು ದಿಕ್ಕಿನಲ್ಲಿ ವಾಸಿಸ್ತಾ ಇರ್ತಾನೆ. ಬಟ್ ಸೋದೋಮ್ ಗೋಮೋರ್ ಪಟ್ಟಣ ತೀವ್ರವಾದಂತಹ ಪಾಪ ಕೃತ್ಯದಲ್ಲಿ ಇದ್ದುದರಿಂದ ದೇವರು ಬೆಂಕಿಯ ಮಳೆಯನ್ನು ಅಲ್ಲಿ ಸುರಿಸಲ್ಪಡ್ತಾರೆ. ನಾವು ನೋಡ್ತೇವೆ ಪ್ರಿಯರೇ, ಆ ಕಾರ್ಯ ನೆರವೇರುವ ಮುಂಚೆ ದೇವರು ಅಬ್ರಹಾಮನೊಂದಿಗೆ ಈ ವಿಷಯವನ್ನು ಮಾತನಾಡ್ತಾರೆ. ದೇವರು ಎಂತಹ ದೇವರನ್ನೋದಾದರೆ, ನೀವು ಆದಿಕಾಂಡವನ್ನು ತೆಗೆದು ನೋಡಿ ಪ್ರಿಯರೇ, ದೇವರು ಹೋಗ್ತಿದ್ದಂಥ ದೇವದೂತರು ಹಿಂತಿರುಗಿ ಬಂದು ಅಬ್ರಹಾಮನ ಜೊತೆ ಮಾತನಾಡ್ತಾರೆ. ಅದರ ಅರ್ಥ, ಅಬ್ರಹಾಮನಿಂದ ಅದು ಹೆಂಗೆ ನಾನು ಈ ವಿಷಯವನ್ನು ಮುಚ್ಚಿಡಲಿ, ಅವನಿಂದ ಯಾವುದೇ ಕಾರಣಕ್ಕೂ ವಿಷಯವನ್ನು ಮುಚ್ಚಿಡೋದು ಬೇಡ ಎಂಬುದಾಗಿ ದೇವರು ಸೋದೋಮ್ ಗೋಮೋರ್ ಪಟ್ಟಣದ ನಾಶನದ ಬಗ್ಗೆ ಅಬ್ರಹಾಮನಿಗೆ ಹೇಳ್ತಾರೆ. ಆಗ ಅಬ್ರಹಾಮನೇನ್ಗೆ ಅಂತ ಕೇಳ್ತಾನೆ ದೇವರನ್ನ, ದೇವರೇ ಅಲ್ಲಿ 50 ಜನ ನೀತಿವಂತರಿದ್ರೆ, ದೇವರೇನು ಹೇಳ್ತಾರೆ? 50 ಇದ್ರೂ ಉಳಿಸ್ತೇವೆ. 50 ಬೇಡ, ಓಕೆ 40 ಇದ್ರೂ ಉಳಿಸ್ತೇವೆ. 30 ಇದ್ರೂ ಉಳಿಸ್ತೇವೆ. ಬೇಡ, ನನಗೂ ಬೇಡ, ನಿಮಗೂ ಬೇಡ. 20 ಇದ್ರೂ ಉಳಿಸ್ತೇನೆ. ಅಯ್ಯೋ, ಕೇಳದೆ ಇನ್ನೂ ಕಮ್ಮಿನೇ ಕೇಳಬೇಕಿತ್ತು ನಾನು. ಲಾಸ್ಟ್ ಫೈನಲ್ 10 ಜನ ಇದ್ದರೆ, 10 ಜನ ಇದ್ರೂ ಉಳಿಸ್ತೇನೆ. ಯಾಕೆ ಅವನು 50, 40, 30, 20 ಹೇಳ್ತಿದ್ದಾನೆ? ಯಾಕೆ ಅಂದರೆ ಅವನ ಸೋದರ ಸಂಬಂಧಿಯಾದಂಥ ಲೋಟನು ಸೋದೋಮ್ ಗೋಮರದಲ್ಲಿದ್ದಾನೆ. ಸೋದೋಮ್ ಗೋಮರದಲ್ಲಿರುವಂತಹ ತನ್ನ ಲೋಟನನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿ ದೇವರ ಬಳಿ ಭಿನ್ನವಗಳನ್ನು ಇಡ್ತಾ ಇದ್ದಾನೆ. ಬಟ್ ದೇವರಿಗೆ ಅಬ್ರಹಾಮನ ಹಾರ್ಟ್ ಕಂಡೀಷನ್ ಏನಾಯಿತು ಗೊತ್ತಾಯಿತು. ಬಟ್ 10 ಜನರೂ ಕೂಡ ಸೋದೋಮ್ ಗೋಮರದಲ್ಲಿರಲಿಲ್ಲ. ಎಷ್ಟು ಜನ? ಬರೀ 10 ಜನರು ಕೂಡ ಇರಲಿಲ್ಲ. ಇದ್ದದ್ದು ಅವರು 4 ಜನ, ಲೋಟನ ಹೆಂಡತಿ ಮತ್ತು 2 ಹೆಣ್ಣು ಮಕ್ಕಳು. ಅವರಿಗೆ ನಿಶ್ಚಯವಾಗಿದ್ದ ಗಂಡು ಮಕ್ಕಳನ್ನು ಕರೆದ್ರೆ ಅವರು ಕೂಡ ತಿರಸ್ಕರಿಸಿದರು. ಬಟ್ ದೇವದೂತರು ಸೋದೋಮ್ ಗೋಮರದಿಂದ ಲೋಟನ ಹೆಂಡತಿಯನ್ನು ಮತ್ತು ಅವರಿಬ್ಬರ ಹೆಣ್ಣು ಮಕ್ಕಳನ್ನು ಈಚೆ ಕರ್ಕೊಬಂದು ಹೇಳ್ತಾರೆ, ಬೇಗ ಇಲ್ಲಿಂದ ಆ ಊರಿಗೆ ಹೊರಟು ಬಿಡಿ. ಆಗ ಲೋಟ ಏನು ಹೇಳ್ತಾನೆ? ಅಷ್ಟು ದೂರ ನನಗೆ ಹೋಗೋಕ್ಕಾಗಲ್ಲ, ಪಕ್ಕದ ಹಳ್ಳಿಗೆ ನಾನು ಹೋಗ್ತೀನಿ. ದೇವದೂತರ, ಮೊದಲು ಎಲ್ಲೋ ಒಂದು ಕಡೆ ಹೋಗಪ್ಪ. ಫಸ್ಟ್ ಆಫ್ ಆಲ್ ನೀನು ಉಳಿದಿರೋದು ನಿನ್ನಿಂದಲ್ಲ. ಯಾಕೆ? ನಿನ್ನ ಉಳಿವಿಗಾಗಿ ಅಬ್ರಹಾಮನು ದೇವರ ಬಳಿ ಬಿನ್ನಹ ಮಾಡಿದಾನೆ. ಇದೇ ಸೇಮ್ ನಾವು ನೋಡ್ತೇವೆ ಪ್ರಿಯರೇ, ಇಡೀ ನಾಡು ನಾಶನಕ್ಕೊಳಗಾಗ್ತದೆ. ಬಟ್ ಲೋಟನ ಹೆಂಡತಿ ಮತ್ತು 2 ಮಕ್ಕಳು ಊರಿನಿಂದ ಹೊರಬರ್ತಾರೆ. ಬಟ್ ದುರದೃಷ್ಟಕರ ಸಂಗತಿ ಏನಂದರೆ, ಲೋಟನ ಹೆಂಡತಿ ಏನು ಮಾಡ್ತಾಳೆ? ಲೋಟನ ಹೆಂಡತಿ ಏನು ಮಾಡ್ತಾಳೆ? ಹಿಂತಿರುಗಿ ನೋಡ್ತಾಳೆ. ಯಾಕೆ ಹಿಂತಿರುಗಿ ನೋಡಿದ್ಲು? ಅಯ್ಯೋ, ನನ್ನ ಮನೆ, ನನ್ನ ಚಿನ್ನ, ನನ್ನ ಲೋಟ, ನನ್ನ ತಟ್ಟೆ, ನನ್ನ ಸ್ಟವ್. ಯಾವಾಗ ಹಿಂತಿರುಗಿ ನೋಡಿದ್ಲು ಆಕೆ ಏನಾದ್ಲು?
ಉಪ್ಪಿನ ಕಂಬವಾಗುವುದು. ಅದರ ಅರ್ಥ ಪ್ರಿಯರೇ, ನೀವು ಯಾವಾಗ ಇನ್ನೂ ನಿಮ್ಮ ಪಾಪದ ಜೀವಿತದ ಕಡೆಯೇ ನೋಡ್ತೀರೋ, ನೀವು ಯಾವುದೇ ಕಾರಣಕ್ಕೂ ಆಶೀರ್ವಾದವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ದೇವರ ವಾಗ್ದಾನ ತಿಳಿಸದೆ, ನಿನ್ನ ಪಾಪವನ್ನು ನಾನು ಬೆನ್ನ ಹಿಂದೆ ಹಾಕೊಂಡಿದ್ದೇನೆ, ಅದನ್ನೆಂದಿಗೂ ಕೂಡ ಜ್ಞಾಪಿಸಿಕೊಳ್ಳೋದಿಲ್ಲ ಅಂದ ಮೇಲೆ ನಾವು ಕುಳಿತುಕೊಂಡು, ಅಪ್ಪ ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ಅದೇ ಯೇಸು ನೀನು ಯಾವಾಗ ಮಾಡಿದೆ, ನನಗೆ ನೆನಪೇ ಇಲ್ಲ. ಯಾಕೆ ಒಮ್ಮೆ ನೀನು ನಿವೇದಿಸಿದ ಮೇಲೆ ಅದು ಕಂಪ್ಲೀಟ್ ಕ್ಲಿಯರ್. ದೇವರು ಮತ್ತೆ ಅದನ್ನು ನೆನಪಿಗೆ ತಂದುಕೊಳ್ಳೋದಿಲ್ಲ. ಬಟ್ ನಿಮ್ಮ ನೆನಪಿಗೆ ತರೋದು ದುರಾತ್ಮನಾಗಿದ್ದಾನಷ್ಟೇ. ಬಟ್ ಹೇಗೆ ಪ್ರಿಯರೇ ಲೋಟನು ಆಗರೆ ಅದರಿಂದ ರಕ್ಷಿಸಲ್ಪಟ್ಟದ್ದು? ಅಬ್ರಹಾಮನ ಪ್ರಾರ್ಥನೆಯಿಂದ. ಇನ್ ದ ಸೇಮ್ ವೇ ಪ್ರಿಯರೇ, ಪ್ರಾರ್ಥನೆಯು ಇನ್ನೊಬ್ಬರ ಜೀವಿತವನ್ನು ಮರಣದಿಂದ ಸಂರಕ್ಷಿಸಿ ಸುರಕ್ಷಿತವಾಗಿ ನಡೆಸ್ತದೆ. ಬಟ್ ಆದರೆ ಕ್ರೈಸ್ತ ಮಕ್ಕಳಾದಂಥ ನಾವು ನಮ್ಮ ನಾಡಿಗಾಗಿ, ನಾವಿರುವ ಸ್ಥಳಕ್ಕಾಗಿ, ನಮ್ಮ ಊರಿಗಾಗಿ, ನಮ್ಮ ಚರ್ಚಿಗಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವಾ, ಅಥವಾ ಆ ಪ್ರಾರ್ಥನೆ ಬರೀ ಕೇವಲ ನನಗೆ ಸೀಮಿತವಾಗಿದೆ? ಒಬ್ಬನ ಪ್ರಾರ್ಥನೆ ಅವರ ಇಡೀ ಜೀವಿತವನ್ನು ರಕ್ಷಿಸಲ್ಪಡ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸೊ ಬಟ್ ನಾವಿಲ್ಲಿ ನೋಡುವಾಗ ಪೇತ್ರ ಮತ್ತು ಇವರೆಲ್ಲರೂ ಕೂಡ ಏನು ಮಾಡ್ತಿದ್ದಾರೆ? ಆರಾಮಾಗಿ ನಿದ್ರೆ ಮಾಡ್ತಿದ್ರು. ನಂತರದಲ್ಲಿ ದೈವ ವಾಗ್ದಾನ ತಿಳಿಸದೆ ಯೇಸುವಿಗೆ ಏನು ಉತ್ತರ ಕೊಡಬೇಕೆಂದು ಅವರಿಗೆ ತಿಳಿಯದೇ ಹೋಯಿತು. ಹಲ್ಲೆಲೂಯಾ. ನೆಕ್ಸ್ಟ್ ತಿಳಿಸದೆ ಯೇಸು 3ನೇ ಸಾರಿ ಅವರ ಬಳಿಗೆ ಬಂದು, ಇಲ್ಲ ಮತ್ತೆ ಅವ್ರು ಏನು ಹೇಳ್ತಾರೆ? ಯೇಸು 3ನೇ ಸಾರಿ ಅವರ ಬಳಿಗೆ ಬಂದು, ನೀವು ಇನ್ನೂ ನಿದ್ರಿಸುತ್ತಿರುವಿರಾ? ಸಾಕು, ಸಮಯವು ಸಮೀಪಿಸಿತು. ನರಪುತ್ರನು ದುರ್ಜನರ ಕೈ ವಶವಾಗಲಿದ್ದಾನೆ. ಎದ್ದೇಳಿ ಹೋಗೋಣ. ಇಗೋ ನೋಡಿ, ನನಗೆ ದ್ರೋಹ ಬಗೆಯುವವನು ಹತ್ತಿರವೇ ಇದ್ದಾನೆ ಎಂದು. ಹಾಗೆ ಸ್ವಾಮಿ 3 ಬಾರಿ ಪ್ರೇಯರ್ ಮಾಡಿದ್ರು. ಹೌದಾ? ಒಂದೇ ಪ್ರಾರ್ಥನೆಯನ್ನ 3 ಬಾರಿ ಮಾಡಿದ್ರು. ಏನಂತ? ಪಿತನೇ, ಈ ಕಷ್ಟದ ಕೊಡವನ್ನು ನನ್ನಿಂದ ತೆಗೆದು ಹಾಕು. ಯಾವುದು ಆ ಕಷ್ಟದ ಕೊಡ? ಆ ಒಂದು ಸಮಯ ಇದೆ, ಆ ವಿಷಮ ಗಳಿಗೆಯನ್ನು ನನ್ನಿಂದ ಬೇರ್ಪಡಿಸು. ಯಾವುದು ಆ ವಿಷಮ ಗಳಿಗೆ? ಯಾವಾಗ ಪ್ರಿಯರ ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಜಡಿಯಲ್ಪಟ್ಟರೋ, ಇಡೀ ಮಾನವ ಕುಲದ ಪಾಪವನ್ನು ಅವರ ಮೇಲೆ ಹಾಕಲಾಯಿತು. ಯಾವಾಗ ಇಡೀ ಮಾನವ ಕುಲದ ಪಾಪವನ್ನು ಅವರ ಮೇಲೆ ಹೊರಿಸಲಾಯಿತು, ಅವರಿಗೂ ಮತ್ತು ತಂದೆಗೂ ಇದ್ದಂಥ ಸಂಬಂಧ ಬೇರ್ಪಡ್ತು. ಅದಕ್ಕಾಗಿ ನೀವು ಮುಂದುವರಿಸ್ತಾ ನೋಡುವುದು ಪ್ರಿಯರ, ದೈವ ವಾಕ್ಯದಲ್ಲಿ ನೀವು ಧ್ಯಾನಿಸುವುದಾದರೆ, ಪ್ರಭು ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಜಡಿದಾಗ ಅವರು ಹೇಳ್ತಾರೆ, ತಂದೆಯೇ, ಇವರೇನು ಮಾಡುತ್ತಿರುವರೋ ಇವರನ್ನು ನಾನು ಕ್ಷಮಿಸಿದ್ದೇನೆ, ನೀವು ಕೂಡ ಅವರನ್ನು ಕ್ಷಮಿಸಿರಿ ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಅದನ್ನು ಹೇಳಿದಂಥ ತಕ್ಷಣದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಆಗ ಪ್ರಭು ಯೇಸು ಕ್ರಿಸ್ತರು ಈ ರೀತಿ ನುಡಿಯುವಂಥದ್ದು, ತಂದೆಯೇ, ನಾನು ಇವರ ತಪ್ಪುಗಳನ್ನು ಕ್ಷಮಿಸಿದ್ದೇನೆ, ನೀವು ಕೂಡ ಇವರನ್ನು ಕ್ಷಮಿಸಿ. ಬಟ್ ಆಗ ತಂದೆಯೇ ಎಂಬುದಾಗಿ ಸಂಬೋಧಿಸ್ತಾರೆ. ಬಟ್ ಯಾವಾಗ ಶಿಲುಬೆಯ ಮರಣದಲ್ಲಿ ಪ್ರಿಯರೇ ಆಗಿನ್ನೂ ಪಾಪವನ್ನು ಹೊರಿಸಿರೋದಿಲ್ಲ. ಬಟ್ ಯಾವಾಗ ಪಾಪವನ್ನು ಹೊರಿಸಲಾಗ್ತದೋ ಆಗ ಅವರು ಹೇಳುವಂಥದ್ದು, ಆಗ ಅವರು 33ನೇ ವಾಕ್ಯ, ಮಾರ್ಕ 15ನೇ ಅಧ್ಯಾಯ ವಾಕ್ಯ 33ರಲ್ಲಿ ಹೇಳ್ತದೆ, ಆಗ ನಡು ಮಧ್ಯಾಹ್ನ ಆ ಹೊತ್ತಿನಿಂದ 3 ಗಂಟೆಯವರೆಗೂ ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು. 3ನೆಯ ಗಂಟೆಯ ಸಮಯದಲ್ಲಿ ಯೇಸು ಸ್ವಾಮಿ, ಎಲೋಹಿ ಎಲೋಹಿ ಲಾಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈಬಿಟ್ಟಿರಿ? ಏನಂತ ಹೇಳ್ತಾದರೆ, ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈಬಿಟ್ಟಿರಿ? ಒಂದು ಕ್ಷಣ ಯೋಚಿಸೋಣ. ಪ್ರಭು ಯೇಸು ಕ್ರಿಸ್ತರು ಅಲ್ಲಿಯವರೆಗೂ ನನ್ನ ದೇವರು, ನನ್ನ ತಂದೆ ಎಂಬುದಾಗಿ ಹೇಳಿದರು, ನನ್ನ ದೇವರೆಂಬುದಾಗಿ ಹೇಳಿಲ್ಲ. ಬದಲಾಗಿ ಯಾವಾಗ ಪಾಪವನ್ನು ಹೊರಿಸಲಾಯಿತೋ ಅವರೇನಂತ ಹೇಳ್ತಿದ್ದಾರೆ? ಈಗ ನನ್ನ ತಂದೆ ಎಂಬುದಾಗಿ ಹೇಳಿದ್ರೆ, ನನ್ನ ದೇವರೇ ಎಂಬುದಾಗಿ ಹೇಳಿದ್ರ? ಪ್ರಿಯರೇ, ಅವರು ಯಾವಾಗ ನನ್ನ ದೇವರೇ ಎಂಬುದಾಗಿ ಹೇಳಿದ್ರು, ಅವರು ನನ್ನ ದೇವರೇ ಎಂಬುದಾಗಿ ಹೇಳುವುದರ ಮೂಲಕ ಅವರು ದೇವರಾಗಿದ್ದವರು ನಮಗೆ ತಂದೆಯಾಗಲ್ಪಟ್ರು. ಅದರರ್ಥ ಏನು? ನಮ್ಮ ಪಾಪಗಳನ್ನು ಅವರು ಹೊತ್ತುಕೊಂಡ ನಿಮಿತ್ತ ತಂದೆಯಿಂದ ಅವರು ಬೇರ್ಪಟ್ಟರು. ಅದನ್ನು ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ,
ತಂದೆಯೇ, ನಿಮ್ಮಿಂದ ನಾನು ಕ್ಷಣವೂ ಕೂಡ ಅಗಲಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ನಿಮ್ಮ ವಕ್ಷಸ್ಥಳದಲ್ಲಿ ನಾನು ಇದ್ದಾತನು. ನಿಮ್ಮ ಸಂಬಂಧದಿಂದ ನನ್ನನ್ನು ಬೇರ್ಪಡಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಬೇಕಾದ್ರೆ ಕಷ್ಟವು ಎಷ್ಟೇ ಇರಲಿ, ಶಿಲುಬೆ ಯಾತನೆ ನಾನು ಅನುಭವಿಸ್ತೇನೆ. ಬಟ್ ಕಹಿಯಾದ ಪಾತ್ರೆ ಯಾವುದಂದರೆ ಪ್ರಿಯರೇ, ತಂದೆಯಿಂದ ಮಗನ ಸಂಬಂಧ ಬೇರ್ಪಡುವಂಥದ್ದು. ಮಗನ ಸಂಬಂಧ ಬೇರ್ಪಟ್ಟು, ಅದಕ್ಕಾಗಿ ಅವರು ಸಂಬಂಧ ಬೇರ್ಪಟ್ಟಿದ್ದರಿಂದ ಅವರು ಹೇಳ್ತಾರೆ, ನನ್ನ ದೇವರೇ ನನ್ನ ದೇವರೇ ಎಂಬುದಾಗಿ. ಒಂದು ಕ್ಷಣ ಯೋಚಿಸೋಣ ಪ್ರಿಯರೇ, ಅವರು ತಂದೆಯಿಂದ ಸ್ವಲ್ಪ ಕಾಲ ಅಗಲಲಿಕ್ಕೆ ಪ್ರಭು ಯೇಸು ಕ್ರಿಸ್ತರು ಇಚ್ಛಿಸಲಿಲ್ಲ. ಶಿಲುಬೆಯ ಮರಣ ಅವರಿಗೆ ದೊಡ್ಡದಲ್ಲ. ಯಾಕೆ ಹೇಳಿ? ಅವ್ರಿಗೆ ಆಲ್ರೆಡಿ ಮೊದಲೇ ನಿಶ್ಚಯವಾಗಿತ್ತು ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯಲ್ಲೇ ಮರಣವನ್ನು ಹೊಂದಬೇಕೆಂಬುದಾಗಿ. ಎಷ್ಟು ಜನಕ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆ? ಬರ್ತ್ ಸರ್ಟಿಫಿಕೇಟ್ ಎಷ್ಟು ಜನಕ್ಕಿದೆ? ಬರ್ತ್ ಸರ್ಟಿಫಿಕೇಟ್ ಎಷ್ಟು ಜನಕ್ಕಿದೆ? ಓಕೆ, ಡೆತ್ ಸರ್ಟಿಫಿಕೇಟ್ ಎಷ್ಟು ಜನಕ್ಕಿದೆ? ಡೆತ್ ಸರ್ಟಿಫಿಕೇಟ್ ಯಾರಿಗಿಲ್ಲ, ಹೌದಲ್ಲೋ? ಬಟ್ ಯೇಸು ಸ್ವಾಮಿ ಈ ಲೋಕಕ್ಕೆ ಬರಬೇಕಾದ್ರೆ ಬರ್ತು ಡೆತ್ 2 ಸರ್ಟಿಫಿಕೇಟ್ ಇತ್ತು, ಹೌದಲ್ವೋ? ಯೆಶಾಯನ ಗ್ರಂಥ, ಯೇಸು ಸ್ವಾಮಿ ಹುಟ್ಟು 700 ವರ್ಷದ ಮುಂಚೆಯೇ ಯೆಶಾಯನು ಕೂಡ ಹೇಳ್ತೇನೆ, ಕನ್ನಿಕೆಯಲ್ಲಿ ಅವರು ಜನಿಸ್ತಾರೆ, ಅವರನ್ನು ಶಿಲುಬೆಗೆ ಜಡಿದ್ದಾರೆ, ಅವರು ಶಿಲುಬೆಯಲ್ಲೇ ಮರಣವನ್ನು ಹೊಂದ್ತಾರೆ, ಹೌದಲ್ವೋ? ಅವರು ಜನಿಸುವಾಗಲೇ ಅವರ ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಎರಡೂ ಪ್ರಿಂಟ್ ಆಗಿತ್ತು. ಯೇಸು ಸ್ವಾಮಿ ಶಿಲುಬೆಯ ಮರಣಕ್ಕೆ ಅವರು ಹಂಚಿಕೊಳ್ಳಿಲ್ಲ ಪ್ರಿಯರೇ. ದೈವ ವಾಗ್ದಾನ ತಿಳಿಸದೆ ನಾವು ಓದುವಾಗ, ಆತನ ಮುಂದೆ ಇಟ್ಟಿದ್ದ ಆನಂದಕ್ಕೋಸ್ಕರ ಆತನು ಶಿಲುಬೆಯ ಮರಣವನ್ನು ಹೌದೌದೆಂಬುದಾಗಿ ಅನುಭವಿಸಿದ. ಆನಂದದೊಂದಿಗೆ, ಕಣ್ಣೀರಿನೊಂದಿಗೆಲ್ಲ, ಬದಲಾಗಿ ಆನಂದದೊಂದಿಗೆ. ಯಾಕೆಂದರೆ ಅವರ ಯೋಜನೆ ಇದ್ದುದೊಂದೇ, ನನ್ನ ಮಕ್ಕಳನ್ನು ಪಾಪದಿಂದ ಬಿಡಿಸಿ ಅವರನ್ನು ತಂದೆಯೊಂದಿಗೆ ಒಂದಾಗಿಸಬೇಕು. ಇದನ್ನು ಅವರ ಮುಂದೆ ಇಟ್ಟಿದ್ದರಿಂದ ಅವರು ಶಿಲುಬೆಯ ಮರಣ ಕಷ್ಟ ಇರಲಿಲ್ಲ. ಅವರು ಶಿಲುಬೆಯ ಮರಣ ಕಷ್ಟ ಎಂಬುದಾಗಿ ಹೇಳಿಲ್ಲ. ಪಾಪವು ನನ್ನ ತಂದೆಯಿಂದ ಬೇರ್ಪಡಿಸ್ಬಿಡ್ತದಲ್ಲ, ಆ ಅಲ್ಪ ಸಮಯ ನನ್ನ ತಂದೆಯನ್ನು ಬಿಟ್ಟು ನಾನು ಹೇಗಿರಲಿ? ನಮ್ಮ ಜೀವನದಲ್ಲೂ ಕೂಡ ಅಂಥ ವಿಷಮಗಳಿಗೆ ಇದೆಯೋ ಇಲ್ವೋ? ನಮ್ಮ ಜೀವನದಲ್ಲೂ ವಿಷಮ ಗಳಿಗೆಗಳಿದೆಯೋ ಇಲ್ವೋ? ನಮ್ಮನ್ನು ದೇವರಿಂದ ಬೇರ್ಪಡಿಸುವಂತಹ ಸಮಯ, ನಮ್ಮನ್ನು ಪ್ರಾರ್ಥನೆಯಿಂದ ಬೇರ್ಪಡಿಸುವಂತಹ ಸಮಯ, ಪರಿಶುದ್ಧತ್ವದ ಜೀವಿತವನ್ನು ಜೀವಿಸದೆ ಲೋಕದ ಆಸೆ ಆಕಾಂಕ್ಷೆಗಳು ಎಳೆಯುವಂಥ ಸಮಯ, ಅದೆಲ್ಲವೂ ನಮಗೆ ವಿಷಮ ಗಳಿಗೆಗಳೇ. ಒಂದು ಕ್ಷಣ ಯೋಚಿಸೋಣ ಪ್ರಿಯರೇ, ದೇವರೊಂದಿಗೆ ನಮ್ಮನ್ನು ಒಂದಾಗಿಸಿದ ಮೇಲೆ ಎಷ್ಟರ ಮಟ್ಟಿಗೆ ನಾನು ತಂದೆಯ ಅನ್ಯೂನ್ಯತೆಯಲ್ಲಿ ಜೀವಿಸುವಂಥ ಮಗನು ಮಗಳಾಗಿದೆ. ಯಾಕೆ ದೈವ ವಾಗ್ದಾನ ತಿಳಿಸಿದ ದೇವರು ಏದೇನ್ ವನದಲ್ಲಿ ಸಂಜೆಯ ಸಮಯದಲ್ಲಿ ತಂಗಾಳಿಯಲ್ಲಿ ಆದಾಮನೊಂದಿಗೆ ಮಾತನಾಡ್ತಿದ್ರು. ಬಟ್ ಆದರೆ ಇವತ್ತು ದೇವರು ನಮ್ಮೊಂದಿಗೆ ಇಮ್ಮಾನುವೆಲ್ ದೇವರಾಗಿದ್ದಾರೆ, ನಿರಂತರವೂ ನಮ್ಮೊಂದಿಗೆ ಇರುವವರಾಗಿದ್ದಾರೆ. ಬಟ್ ನಾನು ಅವರ ನುಡಿಗೆ ಗಮನ ಕೊಡೋರಾಗಿದ್ದೇನಾ? ನಾನು ಅವರ ಸ್ವರವನ್ನು ಆಲಿಸಲಿಕ್ಕೆ ಇಚ್ಛಿಸಿದೇನಾ? ಅಥವಾ ನಾನು ಪ್ರಾರ್ಥನೆ ಮಾಡಬೇಕು, ಕುಳಿತುಕೊಂಡೆ ಮೊಣಕಾಲಾಗ್ತಿ, ಕೈ ಎತ್ತೆ, ಪಿತಾ ಸುತ ಪವಿತ್ರಾತ್ಮ ನಾಮದಲ್ಲಿ ಆಮನ ಪರವಾಗಿ ನಮ್ಮದ ನಿಮ್ಮ ನಾಮ ಪೂಜಿದೋ, ನಿಮ್ಮ ರಾಜ್ಯವಿರಲಿ, ನಿಮ್ಮ ಚಿತ್ತ ನೆರವೇರುವಂತೆ ಸ್ವರ್ಗದ ನೆರವೇರಲಿ ಎಂಬ ನಮ್ಮ ಮರೆಯವರ ಪ್ರಸಾದ ಪುಣ್ಯ ಪ್ರಭು ನಿಮ್ಮೊಳ ಸಿರಿ, ನೀವು ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು, ಪಿತನ ಸುತನ ಪವಿತ್ರ ಆತ್ಮ ನಾಮದಲ್ಲಿ. ಬಟ್ ಒಂದು ಕ್ಷಣ ತಂದೆಯೊಂದಿಗೆ ನಾನು ಸಮಯವನ್ನು ಕಳೆಯುವನಾಗಿದ್ದೇನೆ. ಕುಳಿತುಕೊಂಡು ನಾನು ದೇವರ ವಾಕ್ಯವನ್ನು ತೆಗೆದುಕೊಂಡು ನನ್ನನ್ನು ಅತ್ಯಂತವಾಗಿ ಪ್ರೀತಿಸಿದ ತಂದೆಯೊಂದಿಗೆ ಒಂದು 10 ನಿಮಿಷಗಳ ಕಾಲ, ಹೆಚ್ಚಾಗಿ ಒಂದು 10 ಗಂಟೆ, ಒಂದು 10 ನಿಮಿಷ, 1 ಗಂಟೆಗಳ ಕಾಲ, ಅರ್ಧ ಗಂಟೆಗಳ ಕಾಲ ದೇವರ ವಾಕ್ಯವನ್ನು ತೆಗೆದುಕೊಂಡು, ಪ್ರಭು ಯೇಸುವೆ ನೀವು ಹೇಳಿದಿರಿ ನಿಮ್ಮ ಶಿಷ್ಯರಿಗೆ ನೀವೇ ಕಲಿಸ್ಕೊಟ್ರಿ, ಈ ವಾಕ್ಯದ ಅರ್ಥವನ್ನು ನನಗೂ ಕೂಡ ಕಲಿಸ್ಕೊಡಿ, ನಾನೂ ಕೂಡ ನಿಮ್ಮೊಂದಿಗೆ ಮಾತನಾಡಬೇಕು, ನಿಮ್ಮ ಸ್ವರವನ್ನು ನಾನು ಆಲಿಸಬೇಕು, ನಿಮ್ಮೊಂದಿಗೆ ನಾನು ಜೀವಿಸಬೇಕು. ಬಟ್ ನಮ್ಮ ಪ್ರಾರ್ಥನೆಗಳು ಏನಾಗೋಗಿದೆ ಅನ್ನೋದಾದರೆ, ಬರೀ ನಮ್ಮ ಮಂತ್ಲಿ ರೇಷನ್ ಬಿಲ್ ನೋಡಿದಿರಲ್ಲ, ರೇಷನ್ ಏನು ಬೇಕು ಮನೆಗೆ, ಸೊಪ್ಪು, ತರಕಾರಿ, ಹಸಿಮೆಣಸಿಕಾಯಿ, ಪಾಲಕ್ಕು, ಅದು ಇದು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈ ರೀತಿ ಮನೆ ಲೀಸ್ಟ್ ಇದೆಯಲ್ಲ, ಆ ರೀತಿ ಪ್ರಾರ್ಥನೆಗೆ ಹೋಯ್ತು ಅಂದರೆ ಸಾಕು, ದೇವ 5ನೇ ತಾರೀಕು ಬಾಡಿಗೆ ಕಟ್ಟಬೇಕು, 10ನೇ ತಾರೀಕು ಚೀಟಿ ಕಟ್ಟಬೇಕು, 15ನೇ ತಾರೀಕು ಕಂತು ಕಟ್ಟಬೇಕು, 20ನೇ ತಾರೀಕು EMI ಕಟ್ಟಬೇಕು. ದೇವ
ಬಟ್ ಅದೆಲ್ಲವನ್ನು ಬದಿಗಿಟ್ಟು ಒಂದು ಸಮಯ ಪ್ರಿಯರೇ, ತಂದೆಯೊಂದಿಗೆ ದೇವ ನೀನು ನನಗೆ ಜೀವವನ್ನು ಕೊಟ್ಟಿದ್ದೀನಿ, ನಾನು ನಿನಗಾಗಿ ಜೀವಿಸಬೇಕು, ನೀವು ನನ್ನನ್ನು ನಿನ್ನ ಆತ್ಮರೊಂದಿಗೆ ಮುನ್ನಡೆಸು. ಪ್ರಭು ಯೇಸು ಕ್ರಿಸ್ತರ ಪ್ರಿಯರೇ, ಅದಕ್ಕಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂಥದ್ದು ಅಮೂಲ್ಯವಾದ ಬೆಲೆ. ನಿಮ್ಮನ್ನು ನಮ್ಮನ್ನು ಪಾಪದಿಂದಲೂ ಬಿಡಿಸಲು ಕೊಡಲಾದಂಥ ಬೆಲೆ ಯಾರೂ ಕೂಡ ಈ ಲೋಕದಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅಂಥ ಅಮೂಲ್ಯ ಬೆಲೆಯನ್ನು ನನಗೆ ನಿಮಗೆ ಕೊಟ್ಟು ಅವರು ನಮ್ಮನ್ನು ಬಿಡಿಸಿರುವಂಥದ್ದು. ಸದಕ್ಕೆ ಹೇಳಿದ್ರೆ 1 ಪೇತ್ರ 1ನೇ ಅಧ್ಯಾಯ, 1 Peter chapter 1, ಒಂದು ಪೇತ್ರ 1ನೇ ಅಧ್ಯಾಯ 19 ಓದಿ, 18, 19 ಬೇಗ. ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂಥದ್ದೆಂದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ, ಬದಲಿಗೆ ಯಾವ ನ್ಯೂನ್ಯತೆಯೂ ಇಲ್ಲದ, ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿಯಂತಹ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ನಮ್ಮನ್ನು ನಿಮ್ಮನ್ನು ಪಾಪದಿಂದಲೂ ಶಾಪದಿಂದ ಬಿಡಿಸಲು ಕೊಡಲಾದಂಥ ಬೆಲೆ ಎಷ್ಟು ಅಮೂಲ್ಯವಾದದೆಂದರೆ, ಈ ಲೋಕದಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳಿಗಿಂತಲೂ ಅಮೂಲ್ಯವೂ ಉತ್ಕೃಷ್ಟವೂ ಆದಂತಹ ದೇವರ ಏಕೈಕ ಪುತ್ರರಾದಂಥ ಪ್ರಭು ಯೇಸು ಕ್ರಿಸ್ತರ ರಕ್ತದ ಬೆಲೆಯನ್ನು ಕೊಟ್ಟು ನಮ್ಮನ್ನು ನಿಮ್ಮನ್ನು ಬಿಡುಗಡೆ ಮಾಡಿರುವಂಥದ್ದು. ಹಲ್ಲೆಲೂಯಾ. ಆತನ ರಕ್ತವಿಲ್ಲದೆ ನಮಗೆ ಯಾವುದೇ ಕಾರಣಕ್ಕೂ ಬಿಡುಗಡೆ ಇರಲಿಲ್ಲ ಪ್ರಿಯರೇ. ಒಮ್ಮೆ ಯೋಚಿಸೋಣ, ಅಂಥ ಅಮೂಲ್ಯ ಬೆಲೆಯನ್ನು ನಮಗೆ ಅವರು ಕೊಡಲ್ಪಟ್ಟಿರುವಾಗ ನಾನು ಎಷ್ಟು ಅಮೂಲ್ಯತೆಯೊಂದಿಗೆ ತಂದೆಯೊಂದಿಗೆ ಜೀವಿಸ್ತಾ ಇದ್ದೇನೆ. ಆ ರಕ್ತದ ಬೆಲೆ ನಮಗೂ ನಿಮಗೂ ಚೆನ್ನಾಗಿ ತಿಳಿದಿರಬೇಕು. ನೀವು ನೋಡ್ಬೋದು, ಈ ಪಾಸ್ಕಾ ಕಾಲವನ್ನು ಆಚರಿಸ್ತಾರೆ, ಹೌದಾ? ಏತಕ್ಕಾಗಿ? ಇದನ್ನು ನಾವೇನಂತ ಹೇಳ್ತೇವೆ? ಪಾಸ್ಕಾ ಕಾಲ, ಹೌದಾ? ಏನನ್ನ ಪಾಸ್ಕಾ ಕಾಲ ಏನಕ್ಕಾಗಿ ಆಚರಿಸುವಂಥದ್ದು? ಎಷ್ಟು ಜನ ಕ್ರೈಸ್ತ ಮಕ್ಕಳಿದ್ರೆ ಕೈ ಮೇಲೆ ಮಾಡಿ. ನೀವು ಕ್ವಶನ್ ಕೇಳಿದ್ರೆ ನಾವು ಎತ್ತದೇ ಇಲ್ಲ ಬರದ. ನೀವು ಕ್ವಶನ್ ಕೇಳಂಗಿದ್ರೆ ನಾನು ಎತ್ತದೇ ಇಲ್ಲ. ಏನು ಪಾಸ್ಕಾ ಕಾಲ ಅಂದರೆ, ಈಜಿಪ್ಟಿನಲ್ಲಿ ಗುಲಾಮಗಿರಿಯಲ್ಲಿದ್ದಂಥ ಇಸ್ರೇಲ್ ಜನರನ್ನು ದೇವರು ಬಿಡಿಸಿದ ನೆನಪಿನಾರ್ಥಕವಾಗಿ 1 ಮಾಸಗಳು ಸಂಪೂರ್ಣವಾಗಿ ದೇವರ ಆ ಬಿಡುಗಡೆಯ ಕಾರ್ಯಗಳನ್ನು ಸ್ಮರಿಸಲಿಕ್ಕೆ ದೇವರು ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ಈ ಹಬ್ಬವನ್ನು ಆಚರಿಸಲಿಕ್ಕೆ ಸೂಚಿಸ್ತಾರೆ. ಹಲ್ಲೆಲೂಯಾ. ವಿಮೋಚನಾ ಕಾಂಡ 12ನೇ ಅಧ್ಯಾಯವನ್ನು ನೀವು ತೆಗೆದು ನೋಡುವಾಗ ಗೊತ್ತಾಗ್ತದೆ ಪ್ರಿಯರೇ, ಪಾಸ್ಕಾ ಕಾಲವು ಇಸ್ರೇಲ್ ಮಕ್ಕಳು ಈಜಿಪ್ಟಿನಿಂದ ಬಿಡುಗಡೆಯಾದ ಸಮಯ. ದೈವ ವಾಗ್ದಾನ ತಿಳಿಸಿದ ದೇವರು ಮೋಶೆಯನ್ನು ಕಳಿಸ್ತಾರೆ ಈಜಿಪ್ಟಿಗೆ, ಫರೋಹನನ ಬಳಿಗೆ ನನ್ನ ಜನರನ್ನು ಕಳಿಸು ಎಂಬುದಾಗಿ. ಬಿಡು, ಫರೋಹನನ್ನು ಕಳಿಸಿಕೊಡೋದಿಲ್ಲ. ಆಗ ದೇವರು 10 ಪಿಡುಗುಗಳನ್ನು ಬರಮಾಡ್ತಾರೆ, 9 ಪಿಡುಗುಗಳನ್ನು ಬರಮಾಡ್ತಾರೆ. ಆ 9 ಪಿಡುಗುಗಳಲ್ಲಿ ಇಡೀ ಈಜಿಪ್ಟಿನ ನೈಲ್ ನದಿಯನ್ನು ಕೂಡ ಸೇರಿದಂತೆ ಎಲ್ಲ ನದಿಗಳ ನೀರು ಕೆಂಪಾಗೋಗ್ತದೆ. ಎಲ್ಲರ ಮನೆಗಳಲ್ಲೂ ಕೂಡ ಹುಳ ಉಪ್ಪುಟಗಳು ತುಂಬಲ್ಪಡ್ತದೆ. ಎಲ್ಲರ ಮನೆಯಲ್ಲೂ ಕೂಡ ಕಪ್ಪೆಗಳು ತುಂಬಲ್ಪಡ್ತದೆ. ಇಷ್ಟೆಲ್ಲ ಕಾರ್ಯಗಳು ನಡೆದ್ರು ಫರೋಹನನ್ನು ಕಳಿಸ್ಕೊಡ್ಲಿಕ್ಕೆ ಒಪ್ಪೋದಿಲ್ಲ. ಆಗ ದೇವರು 10ನೇ ಪಿಡುಗನ್ನು ಈಜಿಪ್ಟಿನ ಮೇಲೆ ಬರಮಾಡ್ತಾರೆ. ಆ 10ನೇ ಪಿಡುಗೆ ಚೊಚ್ಚಲುತನದ ಹತ್ಯೆ. ಚೊಚ್ಚಲುತನದ ಹತ್ಯೆ. ಅದಕ್ಕೆ ದೇವರು ಮೋಶೆಗೆ ಹೇಳ್ತಾರೆ, ನೀವು ಅದನ್ನು ಮನೆಗೆ ತೆಗೆದು ಹೋಗಿ ನೋಡಿ. ವಿಮೋಚನಾ ಕಾಂಡ 12ನೇ ಅಧ್ಯಾಯ ವಾಕ್ಯ 1ರಿಂದ ನೀವು ಧ್ಯಾನಿಸಿ ನೋಡಿ. ದೇವರು ಮೋಶೆಗೆ ಹೇಳ್ತಾರೆ, ಈ ದಿನ ಇಡೀ ಈಜಿಪ್ಟಿನಲ್ಲಿ ಎಲ್ಲ ಚೊಚ್ಚಲುತನದ ಹತ್ಯೆಯಾಗಲ್ಪಡ್ತದೆ. ಅರಮನೆಯ ಅರಸನನ್ನು ಸೇರಿ, ಖೈದಿಯರ ಮಗನನ್ನು ಕೂಡ ಸೇರಿ, ಪ್ರಾಣಿಗಳ ಪ್ರಥಮ ಫಲವು ಎಲ್ಲವೂ ಕೂಡ ಹತ್ಯೆಯಾಗಲ್ಪಡ್ತದೆ. ಬಟ್ ಇಸ್ರೇಲ್ ಮಕ್ಕಳಲ್ಲಿ ಒಬ್ಬರಲ್ಲೂ ಕೂಡ ಆಗೋದಿಲ್ಲ. ಅದಾಗದೆ ಇರಬೇಕಂದ್ರೆ ನೀವು ನಾನು ಹೇಳಿದ್ದನ್ನು ಆಚರಿಸಬೇಕು. ಏನನ್ನು ಆಚರಿಸಬೇಕು? 1 ವರ್ಷದ ಒಂದು ಗಂಡು ಕುರಿಮರಿಯನ್ನು ನೀವು ತೆಗೆದುಕೊಂಡು
ನೀವು ಅದನ್ನು ಬಲಿಯಾಗಿ ಅರ್ಪಿಸಿ ಆ ಬಲಿಯ ರಕ್ತವನ್ನು ನೀವು ಮನೆಯ ಕಂಬಗಳಿಗೂ, ನಿಲುವು ಕಂಬಗಳಿಗೂ, ಅಡ್ಡ ಕಂಬಗಳಿಗೂ ಹಚ್ಚಬೇಕು. ಯಾರ ಮನೆಯಲ್ಲಿ ಆ ನಿಲುವು ಮತ್ತು ಅಡ್ಡ ಕಂಬಗಳಲ್ಲಿ ರಕ್ತವನ್ನು ಹಚ್ಚಿದೆಯೋ ಆ ಮನೆಯನ್ನು ಮರಣದ ದೂತನು ಒಕ್ಕೋದಿಲ್ಲ, ಬದಲಾಗಿ ಮರಣದ ದೂತನು ಪಾಸ್ ಓವರ್ ಏನು ಮಾಡ್ತಾನೆ, ದಾಟಿ ಹೋಗ್ತಾನೆ. ಅದನ್ನೇ ಪಾಸ್ ಓವರ್ ಅಂದರೆ ಪಾಸ್ಕಾ ಕಾಲ. ಮರಣದ ದೂತನು ಆ ಮನೆಯನ್ನು ಹೊಕ್ಕದಂತೆ ತಡೆಗಟ್ಟಿದ್ದು ಯಾವುದು ಪ್ರಿಯರೇ? ರಕ್ಷಿಸಿದ್ದು ಯಾವುದು? ಯಾವುದು? ಆ ಕುರಿಮರಿಯ ರಕ್ತ. ಹೌದಲ್ವೋ? ಯಾವುದೋ ಕುರಿಮರಿಯ ರಕ್ತ. ಆ ಕುರಿಮರಿ ಬೇರೆ ಯಾವುದನ್ನು ಕೂಡ ಸೂಚಿಸೋದಿಲ್ಲ ಪ್ರಿಯರೇ. ಯೋಹಾನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 29ರಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನ ನೋಡಿ ಸ್ಥಾನಕ್ಕೆ ಯೋಹಾನನು ಹೇಳ್ತಾನೆ, ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. ಯಾರು? ಪ್ರಭು ಯೇಸು ಕ್ರಿಸ್ತರು. ಪಾಸ್ಕ ಕಾಲದಲ್ಲಿ ಕುರಿಯು ಪ್ರಮುಖಕರವಾದುದು. ಆ ಪ್ರಥಮವಾಗಿ ಆ ಕುರಿಯಲ್ಲಿ ಮೊದಲನೆಯದಾಗಿ ಅದರ ರಕ್ತ, ಎರಡನೆಯದಾಗಿ ಅದರ ಮಾಂಸ. ಇನ್ ದ ಸೇಮ್ ವೇ ಪ್ರಭು ಯೇಸು ಕ್ರಿಸ್ತರು ಕೂಡ ವಾಗ್ದಾನ ತಿಳಿಸುವಂತೆ ಲೋಕದ ಪಾಪಗಳನ್ನು ಪರಿಹರಿಸಿದ ದೇವರ ಕುರಿಮರಿ. ಅವರು ಕೂಡ ಶಿಲುಬೆಗೆ ಗೆತ್ಸೆಮನೆಗೆ ಹೋಗುವ ಮುಂಚಿತವಾಗಿ ಅವರು ಕೂಡ ತಮ್ಮ ಶಿಷ್ಯರಿಗೆ ತನ್ನ ದೇಹವನ್ನು ಅವರು ಭುಜಿಸಿರಿ ಎಂಬುದಾಗಿ ರೊಟ್ಟಿಯ ರೂಪದಲ್ಲಿ ಕೊಡ್ತಾರೆ. ಹೌದಾ? ಹೌದಲ್ವೋ? ತನ್ನ ದೇಹವನ್ನು ರೊಟ್ಟಿಯ ರೂಪದಲ್ಲಿ ಹೇಳ್ತಾರೆ, ಹೀಗೋ ಇದು ನನ್ನ ಶರೀರ, ಇದನ್ನು ನೀವು ಭುಜಿಸಿರಿ, ಇದು ನನ್ನ ರಕ್ತ, ನೀವು ಪಾನ ಮಾಡಿರಿ. ದೈವ ವಾಕ್ಯದಲ್ಲಿ ನೀವು ನೋಡ್ಬೋದು, ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ನೀವು ಅದನ್ನು ತೆಗೆದು ನೋಡೋದಾದರೆ ಆ ಕುರಿಮರಿಗೆ 3 ಕ್ವಾಲಿಟಿಗಳಿರಬೇಕು. ಯಾವುದು? 3 ಥರದ ಕ್ವಾಲಿಟಿ ಇರ್ತದೆ. ಏನಂದರೆ, ಒಂದು, ಅದು ಯಾವುದೇ ಕಾರಣಕ್ಕೂ ನ್ಯೂನ್ಯತೆ ಇರಬಾರ್ದು. ಎರಡನೆಯದಾಗಿ ಅದು ಗಂಡು ಕುರಿಮರಿ ಆಗಿರಬೇಕು. ಮೂರನೇದಾಗಿ ಅದರ ಎಲುಬೊಂದನ್ನೂ ಕೂಡ ಮುರಿಯಬಾರದು. ಇದು ಸೇವೆ ಪ್ರಭು ಯೇಸು ಕ್ರಿಸ್ತರನ್ನು ಕೂಡ ದೇವರ ಕುರಿಮರಿಯಾಗಿ ತೋರಿಸಲ್ಪಡ್ತಾರೆ. ಅವರ ಎಲುಬುಗಳು ಕೂಡ ಶಿಲುಬೆ ಮೇಲೆ ಒಂದೂ ಕೂಡ ಮುರಿಯಲ್ಪಡೋದಿಲ್ಲ. ಅವರೂ ಕೂಡ ದೈವ ವಾಗ್ದಾನ ತಿಳಿಸದೆ ಯಾವ ನ್ಯೂನ್ಯತೆಯೂ ಇಲ್ಲದಂಥ, ಕಳಂಕವೂ ಇಲ್ಲದಂತಹ, ಅವರು ಒಂದೇ ಒಂದು ಅಪಬದ್ಧ ಮಾತನಾಡದಂತಹ ಪರಿಶುದ್ಧರಾಗಿ ಜೀವಿಸುವರು. ಸೊ ದೈವ ವಾಕ್ಯದಲ್ಲಿ ನೀವು ನೋಡ್ಬೋದು ಪ್ರಿಯರೇ, ಆ ಕುರಿಮರಿಯನ್ನು, ಪಾಸ್ಕಾ ಕಾಲದ ಆ ಕುರಿಮರಿಯನ್ನು ಬಲಿಯಾಗಿ ಅರ್ಪಿಸಿದ ಮೇಲೆ ಈಸೋಪ್ ಗಿಡದಿಂದ ಆ ಮನೆಯ ಅಡ್ಡ ಮತ್ತು ನಿಲುವು ಕಂಬಗಳಿಗೆ ರಕ್ತವನ್ನು ಹಚ್ತಾ ಇದ್ರು. ದೈವ ವಾಗ್ದಾನ ತಿಳಿಸದೆ ಇಸ್ರೇಲ್ ಮಕ್ಕಳಲ್ಲಿ, ಅಂದರೆ ಯಾರ ಮನೆಯಲ್ಲಿ ಆ ರಕ್ತವನ್ನು ಹಚ್ಚಲ್ಪಟ್ಟಿತ್ತೋ ಆ ಮನೆಯನ್ನು ಹೊರತುಪಡಿಸಿ ಇಡೀ ಈಜಿಪ್ಟಿನಲ್ಲಿ ಚೊಚ್ಚಲುತನದ ಹತ್ಯೆಯಾಗಲ್ಪಡುತ್ತದೆ. ಹಾಗಾದರೆ ಅವರನ್ನು ಮರಣದಿಂದ ಸಂರಕ್ಷಿಸಿದ್ದು ಯಾವುದು ಪ್ರಿಯರೇ? ಅವರನ್ನು ಮರಣದಿಂದ ಸಂರಕ್ಷಿಸಿದ್ದು ಯಾವುದು? ಮರಣದ ದೂತನು ಆ ಮನೆಯನ್ನು ಹಾದು ಹೋಗುವಂತೆ ಮಾಡಿದ್ದು ಯಾವುದು? ಕುರಿಮರಿಯ ರಕ್ತ. ಇನ್ನು ಸೇವೆ ಒಂದು ಕ್ಷಣ ನೋಡೋಣ. ಹಳೆಯ ಒಡಂಬಡಿಕೆಯಲ್ಲಿ ಕೇವಲ ಆ ಕುರಿಮರಿಯ ರಕ್ತವೇ ಇಸ್ರೇಲ್ ಮಕ್ಕಳನ್ನು ಮರಣದಿಂದ ಕಾಪಾಡೋದಾದರೆ, ಹೊಸ ಒಡಂಬಡಿಕೆಯಲ್ಲಿ ದೇವರ ಕುರಿಮರಿಯಾದಂಥ ಪ್ರಭು ಯೇಸು ಕ್ರಿಸ್ತರ ರಕ್ತವು ನನಗಾಗಿ ಸುರಿಸಲ್ಪಟ್ಟು, ನನಗಾಗಿ ಶಿಲುಬೆಯಲ್ಲಿ ಅವರು ಅದನ್ನು ರಕ್ತವನ್ನು ಸುರಿಸಲ್ಪಟ್ಟಿರುವಾಗ ಹೇಗೆ ನನ್ನ ಜೀವನದಲ್ಲಿ ಮರಣಕರವಾದ ಕಾರ್ಯಗಳು ನೆರವೇರಲಿಕ್ಕೆ ಸಾಧ್ಯ? ಯೋಬನ ಗ್ರಂಥ 1ನೇ ಅಧ್ಯಾಯ ವಾಕ್ಯದಲ್ಲಿ ನೀವು ಧ್ಯಾನಿಸುವಾಗ ಗೊತ್ತಾಗ್ತದೆ, ಸೈತಾನನು ಗಸ್ತು ತಿರುಗಿಕೊಂಡು ಪರಲೋಕದಲ್ಲಿ ಹೋಗುವಾಗ ದೇವರು ಕೇಳಿದರೆ, ಎಲ್ಲಿಂದ ಬಂದೆ? ಏನು ಹೇಳ್ತಾನೆ ಆತ? ಭೂಲೋಕವನ್ನು ಗಸ್ತು ತಿರುಗಿ ಬಂದೆ. ಆಗ ದೇವರೇನಂತ ಹೇಳ್ತಾರೆ? ನನ್ನ ಯೋಬನನ್ನು ನೀನು ನೋಡುದ? ಯೋಬನು ನೀತಿವಂತ ವ್ಯಕ್ತಿ. ದೇವರು ಹೇಳ್ತಾರೆ, ಹೇಳೋದಿಲ್ವ ಆ ರೀತಿ? ಆಕೆ ಯೋಬನ ಗ್ರಂಥ 1ನೇ ಅಧ್ಯಾಯ ತೆಗಿರಿ ಬೇಗ. ಯೋಬನ ಗ್ರಂಥ 1ನೇ ಅಧ್ಯಾಯ ವಾಕ್ಯ
ಥ್ಯಾಂಕ್ ಯು ಜೀಸಸ್. 8. ಆಗ ಸರ್ವೇಶ್ವರ, ನನ್ನ ದಾಸ ಯೋಬನನ್ನು ಗಮನಿಸಿದೆಯಾ? ಆತನು ದೋಷರಹಿತ, ಸತ್ಯವಂತ, ದೇವರಲ್ಲಿ ಭಯಭಕ್ತಿಯುಳ್ಳವನು, ಕೆಟ್ಟದ್ದನ್ನು ತೊರೆದು ಬಾಳುವವನು. ಆತನಿಗೆ ಸರಿಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಗನು. ಯಾರು ಹೇಳ್ತಿರೋ ಮಾತು ಅದು? ಸರ್ವಶಕ್ತನಾದ ದೇವರು. ಯಾರನ್ನು ನೋಡಿ ಹೇಳ್ತಾ ಇರೋದು? ಯೋಬನನ್ನು ನೋಡಿ. ಏನಂತ? ಆತನಿಗೆ ಸರಿಸಮಾನಾದ ವ್ಯಕ್ತಿ ಭೂಲೋಕದಲ್ಲಿ ಎಲ್ಲಿಯೂ ಸಿಗೋದಿಲ್ಲ. ಇವತ್ತು ಪರಲೋಕ ನಮ್ಮನ್ನು ನೋಡಿ ಏನಂತ ಹೇಳ್ತದೆ? ಒಂದು ಕ್ಷಣ ಯೋಚಿಸೋಣ. ಪರಲೋಕ ಇವತ್ತು ನಮ್ಮನ್ನು ನೋಡಿ ಏನಂತ ಹೇಳ್ಬೋದು? ನಮ್ಮನ್ನು ನೋಡಿ ಅದನ್ನೇ ಹೇಳೋದು, ಇಂಥವ್ರು ಯಾರು ಸಿಗಕ್ಕೆ ಸಾಧ್ಯ ಇಲ್ಲ. ಬಟ್ ದೇವರು ಸ್ವತಃ ಯಾರು ಪ್ರಿಯರೇ ಅವನನ್ನು ಹೊಗಳ್ತಾ ಇರುವಂಥದ್ದು? ಸ್ವತಃ ಸರ್ವಶಕ್ತನಾದ ದೇವರು ಹೇಳ್ತಾರೆ, ದೋಷರಹಿತ ವ್ಯಕ್ತಿ ಆತನು, ಒಳಿತನ್ನ ಬಯಸುವಂಥ ವ್ಯಕ್ತಿ, ದೇವರಲ್ಲಿ ಭಯಭಕ್ತಿಯುಳ್ಳವನು, ಕೆಟ್ಟದ್ದನ್ನು ತೊರೆದು ಬಾಳುವವನು, ಆತನಿಗೆ ಸರಿಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಇಲ್ಲ. ಒಂದು ಕ್ಷಣ ಯೋಚನೆ ಆಗಿದ್ರೆ ಪರಲೋಕ ಇವತ್ತು ನಮ್ಮನ್ನು ನೋಡಿದ್ರೆ ನಮ್ಮನ್ನು ನೋಡಿ ಏನಂತ ಹೇಳ್ಬೋದು? ಕೇಳಿಸ್ಕೊಂಡ್ರೆ ಕಿವಿ ಏನಾಗ್ಬೋದು? ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸೊ ಅದೆಲ್ಲವನ್ನು ಕೂಡ ನುಡಿಯುವಾಗ ಸೈತಾನನ ಈ ರೀತಿ ಹೇಳ್ತಾನೆ, ಅಯ್ಯೋ ಹೌದು, ಯಾಕೆ ಸುಮ್ಮನೆ ಮಾಡ್ತಾನೆ ಯೋಬ? ನಿಮ್ಮಲ್ಲಿ ಸುಮ್ಮನೆ ಭಯಭಕ್ತಿ ಇಟ್ಟಿದ್ದಾನ? ನೀವು ಅವನ ಸುತ್ತಲೂ ಕೂಡ ಏನು ಹಾಕಿದ್ದೀರಿ? ಬೇಲಿಯನ್ನು ಹಾಕಿ ಭದ್ರಪಡಿಸಿದಿರಿ. ಅದರರ್ಥ ಏನರ್ಥ? ಯಾವಾಗ ದೇವರು ಆತನ ಸುತ್ತಲೂ ಕೂಡ ಭದ್ರವಾದ ಬೇಲಿಯನ್ನು ಹಾಕಿದಾರೋ ಸೈತಾನನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೌದಲ್ವೋ? ಒಂದು ಕ್ಷಣ ಯೋಚಿಸೋಣ. ಆಳ ಒಡಂಬಡಿಕೆಯಲ್ಲಿ ಬರೀ ಬೇಲಿಯೇ ಅವನನ್ನು ಸಂರಕ್ಷಿಸೋದಾದರೆ, ಸೈತಾನನ್ನು ಮುಟ್ಟಲಿಲ್ಲ ಅನ್ನೋದಾದರೆ, ಲೋಕದ ಪಾಪಗಳನ್ನು ಪರಿಹರಿಸಿದ ಪ್ರಭು ಯೇಸು ಕ್ರಿಸ್ತರ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿ ಅವರ ರಕ್ತದಲ್ಲಿ ನನ್ನನ್ನು ಮುದ್ರಿಸಿರುವಾಗ ಪ್ರಿಯರೇ, ಹೇಗೆ ದುರಾತ್ಮನ ಕಾರ್ಯಗಳು ನನ್ನನ್ನು ಮುಟ್ಟಲಿಕ್ಕೆ ಸಾಧ್ಯ? ಬಟ್ ಅದು ನಾವು ಪ್ರತಿಯೊಬ್ಬೊಬ್ಬರು ಹೇಳೋದೇನು? ಬ್ರದರ್, ಸೈತಾನ ಬಿಡಲ್ಲ ಜಾಡಿಸ್ತಾನೆ ಪೀಡಿಸ್ತಾನೆ ಅಡ್ಲಾಕತಾನೆ ಹೋಯ್ತು ನನಗೆ ದಡಕ್ಕನ ಬರ್ತಾನೆ ಹಾಲಿಂದ ಎಳ್ಕೊಂಡು ಹೋಗಿ ಹೊರಾಂಡಕ್ಕೆ ಬಿಟ್ಬಿಡ್ತಾನೆ ಒಳಗೆ ನುಕ್ಕೊಬಿಟ್ಟಿದ್ದಾನೆ ಒಳಗೆಲ್ಲ ಕಿವುಚ್ದಂಗೆ ಆಗುತ್ತೆ. ದೇವರು ವಾಗ್ದಾನ ತಿಳಿಸದೆ ಹಳೆಯ ಒಡಂಬಡಿಕೆಯಲ್ಲಿ ಬರೀ ಬೇಲಿಯನ್ನೇ ಸೈತಾನನ ದಾಟಕ್ಕಾಗಲಿಲ್ಲ ಅಂದರೆ, ಇನ್ನು ಪ್ರಭು ಯೇಸು ಕ್ರಿಸ್ತರ ರಕ್ತದ ಪೌಳಿ ಗೋಡೆಯಲ್ಲಿ ನಾನು ನೀವು ಮುದ್ರಿತರಾಗಿರುವಾಗ ಪ್ರಿಯರೇ, ಹೇಗೆ ಅವನು ನನ್ನ ಜೀವಿತವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ? ಬಡ ಒಂದು ದುರದೃಷ್ಟಕರವಾದ ಸಂಗತಿ ಏನಂದರೆ, ಆ ಸತ್ಯ ನಾವು ಗೊತ್ತಿಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬೊಬ್ಬರು ಶತ್ರುವಿನ ಕೈಗೆ ಚಾಟಿಯನ್ನು ಕೊಟ್ಟು ಚೆನ್ನಾಗಿ ಓಡಿಸ್ಕೊತೀವಿ. ಯಾಕೆ ದೈವ ವಾಗ್ದಾನ ತಿಳಿಸದೆ ಯಾರು ಈ ರಕ್ತದಲ್ಲಿ ನಂಬಿಕೆಯನ್ನು ವಿಶ್ವಾಸವನ್ನು ಇಟ್ಟರೋ ಅವರೆಲ್ಲರೂ ಕೂಡ ಮರಣದಿಂದ ಸಂರಕ್ಷಿಸಲ್ಪಟ್ರು. ಇನ್ ದ ಸೇಮ್ ವೇ ಪ್ರಿಯರೇ, ಯಾವ ವ್ಯಕ್ತಿ ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯ ಮರಣದ ಮೇಲೆ, ಅವರ ಪರಿಶುದ್ಧದ ರಕ್ತದ ಮೇಲೆ ಯಾವ ವ್ಯಕ್ತಿ ವಿಶ್ವಾಸವನ್ನಿಟ್ಟಿದಾನೋ, ಲೋಕದ ಯಾವ ಶಕ್ತಿಯೂ ಆತನ ವಿರುದ್ಧವಾಗಿ ನಿಂತುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಸಂಖ್ಯಾಕಾಂಡ 23ನೇ ಅಧ್ಯಾಯ 23 ಸ್ಪಷ್ಟವಾಗಿ ತಿಳಿಸದೆ, ಇಸ್ರಾಯೇಲರ ವಿರುದ್ಧವಾಗಿ ಯಾವ ಮಾಟ ಮಂತ್ರಗಳಿಲ್ಲ, ಯಾಕೋಬನ ಮನೆತನದ ವಿರುದ್ಧವಾಗಿ ಯಾವುದೇ ಶಕುನವೂ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸೇವೆ ದೇವರ ಕುರಿಮೇರೆಯ ರಕ್ತದಿಂದ ಮುದ್ರಿತನಾದ ನನ್ನ ವಿರುದ್ಧವಾಗಿ ಲೋಕದ ಯಾವ ಶಕ್ತಿಯೂ ಕೂಡ ಜಯಿಸಲಿಕ್ಕೆ ಸಾಧ್ಯನೇ ಇಲ್ಲ. ಕನಸಲ್ಲೂ ಅದು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕನಸಲ್ಲೂ ಅವನು ನನ್ನನ್ನು ಯೇಸುವಿನ ರಕ್ತವನ್ನು ದಾಟಿ ನನ್ನ ಮನೆಯನ್ನು, ನನ್ನ ಕುಟುಂಬವನ್ನು ನಾಶಗೊಳಿಸಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆದರೆ ನಾವೇನು ಹೇಳ್ತೇವೆ? ತೇರ್ತನೂ ಆಗ್ತಿರೋದು ಯೇಸುವಿನ ರಕ್ತಕ್ಕೆ ಜಯ, ಯೇಸುವಿನ ರಕ್ತಕ್ಕೆ ಜಯ. ಏನಾದ್ರು ತಡಕ್ಕಂದ್ರೆ ಸಾಕು, ಗುಡುಕ್ ನೋಗೊಳಕ್ಕೆ ನುಕ್ಕತ್ತೇವೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ವಿರುದ್ಧವಾಗಿ ಪ್ರಿಯರೇ
ಪ್ರಭು ಯೇಸು ಕ್ರಿಸ್ತರ ರಕ್ತವು ನಿಮ್ಮ ಮತ್ತು ನಿಮ್ಮ ಮನೆಯ ಸುತ್ತಲೂ, ನಿಮ್ಮ ಇಡೀ ಕುಟುಂಬದ ಸುತ್ತಲೂ ಪ್ರಭು ಯೇಸುವಿನ ರಕ್ತದಿಂದ ನಿಮ್ಮನ್ನು ಮುದ್ರಿಸಲ್ಪಟ್ಟಿರುವಾಗ ಪ್ರಿಯರೇ, ನಿಮ್ಮ ಜೀವಿತವನ್ನು ನಾಶಗೊಳಿಸಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮಾರ್ಕನ ಶುಭ ಸಂದೇಶ 14ನೇ ವಾಕ್ಯ 12 ಓದಿ. ಬೇಗ 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 ಬೇಗ, ಇನ್ನಿರೋದು 20 ನಿಮಿಷ ಅಷ್ಟೇ. ಓಕೆ. ಮಾರ್ಕನ ಶುಭ ಸಂದೇಶ 14ನೇ ವಾಕ್ಯ 12 ಒಬ್ಬರು ತೆಗೀರಿ. ಒಬ್ಬರು ಕೀರ್ತನೆ 105ನೇ ವಾಕ್ಯ 37 ತೆಗೀರಿ. ಅಂದು ಉಳಿರಹಿತ ರೊಟ್ಟಿಯ ಹಬ್ಬ, ಅಂದರೆ ಮೊದಲನೆಯ ದಿನ, ಅಂದರೆ ಪಾಸ್ಕ ಹಬ್ಬದ ಕುರಿಮರಿಯನ್ನು ಕೊಯ್ದಂತಹ ದಿನ. ಯಾವ ದಿನ? ಉಳಿರಹಿತ ರೊಟ್ಟಿಯ ಪ್ರಥಮ ದಿನ, ಪಾಸ್ಕ ಹಬ್ಬದ ಕುರಿಮರಿಯನ್ನು ಕೊಯ್ದಂತಹ ದಿನ. ಆ ದಿನ ಪ್ರಭು ಯೇಸು ಕ್ರಿಸ್ತರು ಏನು ಮಾಡಿದ್ರಂತೆ? ಪ್ರಭು ಯೇಸು ಕ್ರಿಸ್ತರು ತನ್ನ ದೇಹವನ್ನು, ತನ್ನ ಶರೀರವನ್ನು, ತನ್ನ ರಕ್ತವನ್ನು ಭುಜಿಸಲಿಕ್ಕೆ ಕೊಟ್ಟರು. ಯಾರಿಗೆ? ಶಿಷ್ಯರಿಗೆ. ಯಾವ ದಿನ? ದ ಸೇಮ್ ಡೇ ಇಸ್ರೇಲ್ ಮಕ್ಕಳನ್ನು ಯಾವ ರೀತಿ ಮರಣದಿಂದ ಬಿಡಿಸಲಿಕ್ಕಾಗಿ, ಅಂದರೆ ಇಸ್ರೇಲ್ ಮಕ್ಕಳನ್ನು ಈಜಿಪ್ಟಿನಿಂದ ಬಿಡಿಸಲಿಕ್ಕಾಗಿ ಪಾಸ್ಕ ಹಬ್ಬದ ದಿನ ಕುರಿಮರಿಯನ್ನು ಕೊಯ್ಯಲ್ಪಟ್ಟರು, ದ ಸೇಮ್ ಡೇ ಪ್ರಭು ಯೇಸು ಕ್ರಿಸ್ತರು ತನ್ನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಶಿಷ್ಯರಿಗೆ ಕೊಡಲ್ಪಟ್ಟರು. ದೈವ ವಾಗ್ದಾನ ತಿಳಿಸಿದ ಪ್ರಿಯರೇ, ಆ ಪಾಸ್ಕ ಹಬ್ಬದ ಕುರಿಮರಿಯ ರಕ್ತವನ್ನು ಯಾವಾಗ ಇಸ್ರೇಲರ ಮನೆ ಹಗ್ಗ, ಅಡ್ಡ ಮತ್ತು ನಿಲುವು ಕಂಬಗಳಿಗೆ ಹಚ್ಚಲ್ಪಟ್ಟರೋ, ಮರಣದ ದೂತನು ಆ ಮನೆಯನ್ನು ಹೊಕ್ಕಲಿಲ್ಲ, ಬದಲಾಗಿ ಮನೆಯನ್ನು ಪಾಸ್ ಓವರ್ ಮಾಡ್ದ. ಇನ್ ದ ಸೇಮ್ ವೇ, ಲೋಕದ ಪಾಪಗಳನ್ನು ಪರಿಹರಿಸಿದ ದೇವರ ಕುರಿಮರಿಯ ರಕ್ತವನ್ನು ನೀವು ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಹಚ್ಚಲ್ಪಟ್ಟಿರುವುದರಿಂದ ಮರಣವು, ಲೋಕದ ಅಂಧಕಾರದ ಶಕ್ತಿಗಳು ನಿಮ್ಮ ಜೀವಿತವನ್ನು ಪ್ರವೇಶಿಸಲಿಕ್ಕೆ, ನಿಮ್ಮ ಜೀವಿತವನ್ನು ಕೆಡೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರತಿಯೊಬ್ಬೊಬ್ಬರು ಪ್ರಭು ಯೇಸುವಿನ ರಕ್ತದಿಂದ ನಾವೇನಾಗಿದ್ದೇವೆ? ಮುದ್ರಿತರಾಗಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ರಕ್ತದಿಂದ ಮುದ್ರಿತರಾದ ಮೇಲೆ ಹೇಗೆ ಪ್ರಿಯರೇ ದುರಾತ್ಮನು ಆ ಭದ್ರ ಬೇಲಿಯನ್ನು ಒಡೆದು ಹಾಕಿ ಆ ಭದ್ರ ಬೇಲಿಯಿಂದ ಒಳಬರಲಿಕ್ಕೆ ಸಾಧ್ಯ ಇದೆಯಾ? 100% ಸಾಧ್ಯ ಇಲ್ಲ. ನೆಕ್ಸ್ಟ್ ಮುಂದುವರೆಸಿ ಹೇಳಿದರೆ ಕೀರ್ತನೆ 105 ವಾಕ್ಯ 37. ಓಕೆ. ಕೀರ್ತನೆ 105 ವಾಕ್ಯ 37. ಹೊರತಂದನು ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರಗಳ ಸಹಿತ, ಅವರ ಗೋತ್ರದೊಳಗಿರಲಿಲ್ಲ ಯಾರೊಬ್ಬನೂ ನಿಶ್ಶಕ್ತ. ಏನಂತೆ? ಇಸ್ರಾಯೇಲರನ್ನ ದೇವರು ಹೊರತಂದ್ರು. ಹೇಗೆ? ಬೆಳ್ಳಿ ಬಂಗಾರಗಳ ಸಹಿತವಾಗಿ. ಎಷ್ಟು ವರ್ಷ ಗುಲಾಮಗಿರಿಯಲ್ಲಿದ್ದರು ಅವರು ಪ್ರಿಯರೇ? 430 ವರ್ಷಗಳ ಕಾಲ ಗುಲಾಮಗಿರಿಯಲ್ಲಿದ್ದಾರೆ. ಇಸ್ರೇಲ್ ಮಕ್ಕಳು ಈಜಿಪ್ಟಿನಲ್ಲಿ ಬಿಟ್ಟಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ಸಂಬಳ ಇಲ್ಲ. ಬಟ್ ಈಜಿಪ್ಟಿನಿಂದ ಬಿಡುಗಡೆ ಆಗಬೇಕಾದ್ರೆ ಅವ್ರು ಹೆಂಗೆ ಬಂದ್ರಂತೆ? ಸಮೃದ್ಧಿಯನ್ನು ಹೊತ್ಕೊಂಡು ಬಂದರು, ಬೆಳ್ಳಿ ಬಂಗಾರಗಳನ್ನು ಹೊತ್ಕೊಂಡು ಬಂದರು. ಬಟ್ ಪ್ರಶ್ನೆ, ಆ ಬೆಳ್ಳಿ ಬಂಗಾರವನ್ನು ಏನು ಮಾಡಿದ್ರು? ಅವರು ಏನು ಮಾಡಿದ್ರು ಪ್ರಿಯರೇ? ಆ ಬೆಳ್ಳಿ ಬಂಗಾರವನ್ನು ಯಾವಾಗ ಮೋಶೆ 40 ದಿನ ಕಾಣಿಸ್ಲಿಲ್ಲವೋ, ಆರೋನನ ಬಳಿ ಹೋಗಿ ಕೇಳ್ತಾರೆ, ನನಗೊಬ್ಬ ದೇವರನ್ನು ಮಾಡಿಕೊಡು ಅಂತ ಹೇಳಿ ಅದೆಲ್ಲವನ್ನ ಎರಕ ಒಯ್ದು ಆರಾಧಿಸಲಿಕ್ಕೆ ಪ್ರಾರಂಭ. ಒಂದು ಕ್ಷಣ ಯೋಚಿಸೋಣ. ದೇವರು ಅವರನ್ನು ಸಮೃದ್ಧಿಕರವಾಗಿ ಬಿಡುಗಡೆ ಮಾಡಿದ್ರು, ಹೌದಾ? ಬಟ್ ಆ ಸಮೃದ್ಧಿಯನ್ನು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅವರು? ವ್ಯರ್ಥವಾದದ್ದಕ್ಕೆ. ಇನ್ನು ಸೇವೆ ನಮ್ಮನ್ನು ನಾವು ಅವಲೋಕಿಸಿಕೊಳ್ಳೋಣ. ದೇವರು ನಮಗೂ ನಮ್ಮ ಜೀವಿತದಲ್ಲಿ ಏನನ್ನು ಕೊಟ್ಟಿದ್ದಾರೋ ಅದನ್ನು ನಾನು ದೇವರ ರಾಜ್ಯಕ್ಕೆ ಉಪಯೋಗಿಸ್ತಾ ಇದ್ದೇನಾ, ಅಥವಾ ಲೋಕದಲ್ಲಿ ವ್ಯರ್ಥಕರವಾದದಕ್ಕೆ ಉಪಯೋಗಿಸ್ತಾ ಇದ್ದೇನಾ? ಬಟ್ ಒಂದಂತೂ ಖಂಡಿತ ಸತ್ಯವಾದುದು ಪ್ರಿಯರೇ, ನಾನು ವ್ಯರ್ಥಕರವಾಗಿ ಅದನ್ನು ಉಪಯೋಗಿಸಿದಲ್ಲಿ ಖಂಡಿತವಾಗಿಯೂ ಅದರ ಲೆಕ್ಕವನ್ನು ನಾನು ಖಂಡಿತವಾಗಿಯೂ ತೀರಿಸಲೇಬೇಕು. ದ ಫಸ್ಟ್ ವರ್ಡ್ ಹೇಳ್ತದೆ ಕೀರ್ತನೆ 105 ವಾಕ್ಯ 37, ಹೊರತಂದನಾಥ ಅವರನ್ನು ಬೆಳ್ಳಿ ಬಂಗಾರಗಳ ಸಹಿತ. ಎರಡನೆಯದು, ಅವರ ಗೋತ್ರದೊಳಗೆ ಯಾರು ಇರಲಿಲ್ಲ ನಿಶ್ಶಕ್ತ. ಏನು ನಿಶ್ಶಕ್ತ ಅಂದರೆ? ಒಬ್ಬನೂ ಕೂಡ ನಿಶ್ಶಕ್ತನಾಗಿರಲಿಲ್ಲ, ರೋಗಿಯಲ್ಲ.
ರೋಗವನ್ನು ತೆಗೆದುಹಾಕಿ ನಿಶಕ್ತಿಯೂ ಕೂಡ ಅವರಲ್ಲಿ ಇರಲಿಲ್ಲ. ಯಾರಲ್ಲಿ? ಯಾರು ದೈವ ವಾಗ್ದಾನ ತಿಳಿಸುವಂತೆ ಪಾಸ್ಕ ಕಾಲದ ಆ ಕುರಿಮರಿಯ ಮಾಂಸವನ್ನು ಭುಜಿಸಿದ್ರು ಪ್ರಿಯರೇ, ಅವರು ಭುಜಿಸಿ ಈಜಿಪ್ಟಿನಿಂದ ಬರಬೇಕಾದ್ರೆ ಅವರಲ್ಲಿ ಬಡವನು ಯಾರು ಇರಲಿಲ್ಲ, ರೋಗಿ ಯಾರು ಇರಲಿಲ್ಲ, ನಿಶಕ್ತಿ ಇರಲಿಲ್ಲ ಅವರಲ್ಲಿ. ರೋಗಿಯಲ್ಲ, ನಿಶಕ್ತನಿರಲಿಲ್ಲ. ಒಂದು ಕ್ಷಣ ಯೋಚಿಸೋಣ. ಇಡೀ ದಿನ ಬಿಸಿಲಿನಲ್ಲಿ ಇಟ್ಟಿಗೆ ಕೆಲಸವನ್ನು ಮಾಡ್ತಿದ್ದಾರೆ. ದೊಡ್ಡದು ಕಠಿಣ ಕೆಲಸವನ್ನು ಮಾಡುವಾಗ ಅವರು ಖಂಡಿತವಾಗಿ ಆರೋಗ್ಯಕರವಾಗಿರ್ತಾರ? ಓಕೆ, ಆರೋಗ್ಯಕರವಾಗಿದ್ರೆ ಕೆಲಸ ಏನೋ ಕಷ್ಟ ಮಾಡ್ಬೋದು, ಬಟ್ ಮೆಂಟಲಿ ಆಗಿ ಅವರು ಸ್ಟ್ರಾಂಗ್ ಇದ್ದಾರ? ಬಿಟ್ಟು ಕೆಲಸದಲ್ಲಿರಬೇಕಾದ್ರೆ, ಜೀತದಾಳ ಆಗಿರಬೇಕಾದ್ರೆ, ಬಟ್ ಹಾಗಾದ್ರೆ ಅವರಲ್ಲಿ ರೋಗಿಗಸ್ತನು ಮೊದಲಿದ್ದೇ ಇರಲಿಲ್ವೋ? ಬಟ್ ಯಾವಾಗ ಅವರು ಪಾಸ್ಕ ಹಬ್ಬದ ಕುರಿಮರಿಯ ಮಾಂಸವನ್ನು ಭುಜಿಸಿದ್ರು ಪ್ರಿಯರೇ, ಅವರಲ್ಲಿದ್ದಂಥ ರೋಗಿ ಎಲ್ಲವೂ ಕೂಡ ಆರೋಗ್ಯವಂತರಾಗಿ ಈಜಿಪ್ಟಿನಿಂದ ಹೊರಬಂದರು. ದ ಬೈಬಲ್ ಸ್ಪಷ್ಟ ವಾಗ್ದಾನ ತಿಳಿಸಿದ ಪ್ರಿಯರೇ, ಈಜಿಪ್ಟಿನಿಂದ ಇಸ್ರೇಲರು ಹೊರಬರುವಾಗ ಎಷ್ಟು ಜನರಿದ್ರು? ಎಷ್ಟು ಜನಸಂಖ್ಯೆ ಇತ್ತು? ಬರೀ ಗಂಡಸರೇ 6 ಲಕ್ಷ ಜನ ಇದ್ರು. ಎಷ್ಟು ಗಂಡಸರೇ? 6 ಲಕ್ಷ ಜನ. ಇನ್ನು ಹೆಂಗಸರು ಮಕ್ಕಳನ್ನು ಸೇರಿಸಿದ್ರೆ, ಹೆಂಗಸರು ಮಕ್ಕಳನ್ನು ಸೇರಿಸಿದ್ರೆ ಇನ್ನೂ ಅಸಂಖ್ಯಾತ. ಬಟ್ 6 ಲಕ್ಷ ಜನ ಗಂಡಸರು, ಅದಕ್ಕಿಂತಲೂ ಮಿಗಿಲಾದ ಹೆಂಗಸರು ಮಕ್ಕಳಲ್ಲಿ ಒಬ್ಬನೇ ಒಬ್ಬ ನಿಶಕ್ತನಿರಲಿಲ್ಲ. ಒಬ್ಬನೂ ಕೂಡ ಆಯಾಸಗೊಳ್ಳಲಿಲ್ಲ, ಒಬ್ಬನೂ ಕೂಡ ನಿಶಕ್ತನಿರಲಿಲ್ಲ. ಯಾಕೆ? ಪಾಸ್ಕ ಹಬ್ಬದ ಕುರಿಮರಿಯ ಮಾಂಸವನ್ನು ಭುಜಿಸಿ ಅವರು ಹೊರಬಂದಿದ್ರು. ಇನ್ ದ ಸೇಮ್ ವೇ ಪ್ರಭು ಯೇಸು ಕ್ರಿಸ್ತದ ಸೇಮ್ ಡೇ ತನ್ನ ಶರೀರವನ್ನು, ರಕ್ತವನ್ನು ಪ್ರಭು ಯೇಸು ಕ್ರಿಸ್ತರು ನಮಗೆ ಭುಜಿಸಲಿಕ್ಕಾಗಿ ಕೊಡಲ್ಪಟ್ಟರು ಪ್ರಿಯರೇ. ಒಂದು ಕ್ಷಣ ಯೋಚಿಸೋಣ. ಹಾಗಾದರೆ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ನಾನು ಭುಜಿಸುವಾಗ ಹೇಗೆ ನನ್ನಲ್ಲಿ ನಿಶಕ್ತಿ ಇರಲಿಕ್ಕೆ ಸಾಧ್ಯ? ಹಳೆಯ ಒಡಂಬಡಿಕೆಯಲ್ಲಿ ಬರೀ ಕೇವಲ ಪಾಸ್ಕ ಕುರಿಮರಿಯ ಮಾಂಸವನ್ನು ತಿಂದವರಲ್ಲೇ ನಿಶಕ್ತಿ ಇಲ್ಲ ಅನ್ನೋದಾದರೆ, ಹೊಸ ಒಡಂಬಡಿಕೆಯಲ್ಲಿ ದೇವರ ಕುರಿಮರಿ ಲೋಕಗಳನ್ನು ಪಾಪಗಳನ್ನು ಪರಿಹರಿಸಿದಂತಹ ದೇವರ ಕುರಿಮರಿಯಾದಂಥ ಪ್ರಭು ಯೇಸು ಕ್ರಿಸ್ತರು ತನ್ನ ಪೂಜ್ಯ ಶರೀರ ಮತ್ತು ರಕ್ತವನ್ನೇ ನಮಗೆ ಸ್ಮರಣಾರ್ಥಕವಾಗಿ ಕೊಡಲ್ಪಟ್ಟಿರುವಾಗ ಅವರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಭುಜಿಸುವ ದೇಹದಲ್ಲಿ ಹೇಗೆ ನಿಶಕ್ತಿ ಇರಲಿಕ್ಕೆ ಸಾಧ್ಯ? ಬಡ ಕೊರಿಂಥರಿಗೆ ಬರೆದ ಪತ್ರದಲ್ಲಿ ದೈವ ವಾಗ್ದಾನದಲ್ಲಿದೆ ಅನ್ನಿಸ್ತೇವೆ. ಯಾಕೆ ನಮ್ಮಲ್ಲಿ ನಿಶಕ್ತರಿದ್ದಾರೆ ಅಂದರೆ, ನಾವು ಅದನ್ನು ಅಯೋಗ್ಯವಾಗಿ ಭುಜಿಸುವುದರೆ. ಹೌದು, ನಾವು ಯಾರೊಬ್ಬರೂ ಕೂಡ ಪ್ರಭು ಯೇಸುವಿನ ದೇಹವನ್ನು ಸ್ವೀಕರಿಸಲಿಕ್ಕೆ ನಮಗೆ ಯೋಗ್ಯತೆ ಇರಲಿಲ್ಲ. ಆ ಯೋಗ್ಯತೆಯನ್ನು ಕೊಟ್ಟವರು ಯಾರು? ಪ್ರಭು ಯೇಸು ಕ್ರಿಸ್ತರೇ. ಬಟ್ ನಾನು ಯಾರನ್ನು ಭುಜಿಸ್ತಾ ಅದೆನ್ನುವ ಪರಿಪೂರ್ಣ ತಿಳುವಳಿಕೆಯು ನನ್ನಲ್ಲಿರಬೇಕು ಪ್ರಿಯರೇ. ರೊಟ್ಟಿಯ ರೂಪದಲ್ಲಿ ಪ್ರಭು ಯೇಸು ಕ್ರಿಸ್ತರು ತನ್ನ ಶರೀರವನ್ನು ನಮಗೆ ಕೊಡಲ್ಪಟ್ಟಿರುವಾಗ ಇಸ್ರೇಲ್ ಮಕ್ಕಳು ಅದನ್ನು ಭುಜಿಸಿ ಹೊರಬರುವಾಗ ಅವರಲ್ಲಿ ನಿಶಕ್ತಿ ಇರಲಿಲ್ಲ ಅಂದಮೇಲೆ ಇವತ್ತು ಹೇಗೆ ನನ್ನಲ್ಲಿ ನಿಶಕ್ತಿ ಇರಲಿಕ್ಕೆ ಸಾಧ್ಯ? ಪ್ರಿಯರೇ, ನೀವು ಭುಜಿಸುವಂತಹ ರೊಟ್ಟಿಯು ಬರೀ ಕೇವಲ ರೊಟ್ಟಿಯಲ್ಲ, ಲೋಕದ ಪಾಪಗಳನ್ನು ಪರಿಹರಿಸಿದಂಥ ದೇವರ ಕುರಿಮರಿಯ ರಕ್ತ. ಅದಕ್ಕಾಗಿ ಬಲಿ ಪೂಜೆಯಲ್ಲಿ ನಾವು ಭಾಗವಹಿಸುವಾಗ ಪ್ರಿಯರೇ, ಒಮ್ಮೆಗೆ ಅದನ್ನು ಬಲಿಪೀಠದ ಮೇಲೆ ಬಲಿಯಾಗಿ ಅರ್ಪಿಸೋದಿಲ್ಲ. ಹೌದಾ? ಮೊದಲು ಏನು ಮಾಡ್ತಾರೆ? ವಾಚನಗಳನ್ನು ಓದ್ತಾರೆ. ಮೊದಲನೆಯ ವಾಚನ, ಎರಡನೆಯ ವಾಚನ, ಶುಭ ಸಂದೇಶವನ್ನು ಓದ್ತಾರೆ. ಏನು ಅದನ್ನು ಓದುವಂಥದ್ದು ಅರ್ಥ? ದೈವ ವಾಗ್ದಾನ ಯೋಹಾನ ಶುಭ ಸಂದೇಶ 1ನೇ ಅಧ್ಯಾಯ ತಿಳಿಸದೆ, ಆದಿಯಲ್ಲಿ ವಾಕ್ಯ ಎಂಬುವರಿದ್ದರು, ಆ ವಾಕ್ಯದಿಂದಲೇ ಸಮಸ್ತವೂ ಉಂಟಾಯಿತು, ಆ ವಾಕ್ಯದಿಂದ ಅಲ್ಲದೆ ಬೇರೇನು ಯಾವುದರಿಂದಲೂ ಉಂಟಾಗಲಿಲ್ಲ. 14ನೇ ವಾಕ್ಯ ತಿಳಿಸದೆ, ಆ ವಾಕ್ಯವೇ ಶರೀರಧಾರಿಯಾದರೂ ಅವರೇ ಪ್ರಭು ಯೇಸು ಕ್ರಿಸ್ತರು. ಆ ಪ್ರಭು ಯೇಸು ಕ್ರಿಸ್ತರೇ ಪಾಸ್ಕದ ದಿನದಲ್ಲಿ ಅವರು ಕುರಿಮರಿಯನ್ನು ಕೊಯ್ಯಲ್ಪಟ್ಟ ಅದೇ ದಿನದಲ್ಲಿ ಅವರು ಮೇಲಂತಸ್ತಿನಲ್ಲಿ ಶಿಷ್ಯರ ಬಳಿಯನ್ನು ಕರೆದುಕೊಂಡು ತನ್ನ ಶರೀರ ಮತ್ತು ರಕ್ತವನ್ನು ಅವರು ತನ್ನ ಶಿಷ್ಯರಿಗೆ ಕೊಡಲ್ಪಟ್ಟರು. ಇನ್ ದ ಸೇಮ್ ವೇ ದೇವರ ವಾಕ್ಯವಾದ ಆತನು ಶರೀರಧಾರಿಯಾದರೂ ಆ ಶರೀರಧಾರಿಯಾದ ಆತನು ಬಲಿಪೀಠದ ಮೇಲೆ ಬಲಿಯಾಗಿ ಒಪ್ಪಿಸಿ ಅದನ್ನು ನಮಗೆ ಭುಜಿಸಲಿಕ್ಕೆ ಕೊಡುವಂಥದ್ದು.
ಬಟ್ ಒಂದು ಕ್ಷಣ ಯೋಚಿಸೋಣ ಪ್ರಿಯರ, ದೈವ ವಾಗ್ದಾನ ತಿಳಿಸುವಂತೆ ಅದನ್ನು ಸ್ವೀಕರಿಸುವಾಗ ನನ್ನ ಜೀವನದಲ್ಲಿ ಚೈತನ್ಯ ಇರಬೇಕು, ನಿಶಕ್ತಿ ಇರಬೇಕಾ? ಚೈತನ್ಯ ಇರಬೇಕು, ನಿಶಕ್ತಿ ಇರಬೇಕಾ? ಬಟ್ ಆದರೆ ಚೈತನ್ಯ ಪೂರ್ಣವಾದದ್ದು ಅದಾದ ಅನ್ನೋದಾದರೆ ನನ್ನಲ್ಲಿ ಯಾಕೆ ಇನ್ನೂ ನಿಶಕ್ತಿ ಇದೆ? ಕೀರ್ತನೆ 105:37 ಸ್ಪಷ್ಟ ತಿಳಿಸ್ತದೆ, ಅವರ ಗೋತ್ರದೊಳು ಯಾರು ಇರಲಿಲ್ಲ ನಿಶಕ್ತನು. ನಾ ಒಂದು ಮೂವಿಯನ್ನು ನೋಡಿದೆ. ಆ ಕೆಂಪು ಸಮುದ್ರ ಇಬ್ಬಾಗವಾದಾಗ ಒಂದು 4 ಜನ ಒಬ್ಬನನ್ನು, ಒಂದು ವಯೋವೃದ್ಧನನ್ನು ಹೊತ್ಕೊಂಡು ಬರ್ತಾರೆ. ಬಟ್ ಈ ವಾಕ್ಯವನ್ನು ಓದಿದ ಮೇಲೆ ಅಂದ್ಕೊಂಡಿದ್ದೇನೆ, ಯಾವುದೇ ಕಾರಣಕ್ಕಲ್ಲಿ ಒಬ್ಬನನ್ನು ಹೊತ್ಕೊಂಡೂ ಬರಲಿಲ್ಲ, ನಿಶಕ್ತಿನೇ ಇರಲಿಲ್ಲ ಅವರಲ್ಲಿ. ಬಟ್ ಬರುವಾಗ ಡೆಡ್ ಬಾಡಿ ಒಂದು ಬರೆದ ಜೊತೆಗೆ ಅಷ್ಟೇ, ಜೋಸೆಫ್ ಅಂದಷ್ಟೇ. ಬಿಕಾಸ್ ಯಾಕಂದರೆ ಆತನು ಹೇಳಿರ್ತಾನೆ, ನಾನು ಸತ್ತ ನಂತರದಲ್ಲಿ ನೀವು ತೆಗೆದುಕೊಂಡು ಹೋಗಿ ನನ್ನನ್ನು ನನ್ನ ನಾಡಿನಲ್ಲಿ ಹೂಳಿಡಬೇಕೆಂಬುದಾಗಿ. ಬಟ್ ಆದರೆ ಇಸ್ರೇಲ್ ಜನರು ಈಜಿಪ್ಟಿನಿಂದ ಬರುವಾಗ ಒಬ್ಬ ನ್ಯೂನತೆ ಇದ್ದ ಪ್ರಿಯರೇ. ಒಂದು ಕ್ಷಣ ಯೋಚಿಸೋಣ. ಹಾಗಾದರೆ ಆ ಪಾಸ್ಕ ಕಾಲದ ಕುರಿಮರಿಯೇ ಅವರಿಗೆ ಅಷ್ಟು ರಕ್ಷಣೆ ಒದಗಿಸೋದಾದರೆ, ಇನ್ನು ನನಗಾಗಿ ಶಿಲುಬೆಯಲ್ಲಿ ಜಡಲ್ಪಟ್ಟಂತಹ ದೇವರ ಕುರಿಮರಿ ಅವರ ಶರೀರ ಮತ್ತು ರಕ್ತವನ್ನು ನಾನು ಭುಜಿಸುವಾಗ ಇನ್ನು ಎಷ್ಟರ ಮಟ್ಟಿಗೆ ನನ್ನ ಜೀವನದಲ್ಲಿ ಚೈತನ್ಯ ಪೂರ್ಣತೆಯಿಂದ ನಾನು ಪ್ರವರ್ತಿಸಬೇಕು. ಅದಕ್ಕಾಗಿ ಪ್ರಿಯರೇ, ಬಲಿಪೂಜೆ ಎನ್ನುವಂಥದ್ದು ಬರೀ ಕೇವಲ ಆಚರಣೆಯಲ್ಲ, ಬಲಿಪೂಜೆ ಎನ್ನುವಂಥದ್ದು ಬರೀ ಕೇವಲ ಕಟ್ಟಳೆಯಲ್ಲ, ಬಲಿಪೂಜೆ ಎನ್ನುವಂಥದ್ದು ಬರೀ ಕೇವಲ ಯಾವುದೇ ನಿಬಂಧನೆಗಳಲ್ಲ. ಬಲಿಪೂಜೆ ಎನ್ನುವಂಥದ್ದು ಪ್ರಭು ಯೇಸು ಕ್ರಿಸ್ತರು ಲೋಕದ ಪಾಪಗಳಿಗಾಗಿ ಅವರು ಶಿಲುಬೆಯಲ್ಲಿ ತಾನು ರಕ್ತವನ್ನು ಸುರಿಸುವ ಮುಂಚಿತವಾಗಿ ಅವರ ಸ್ಮರಣಾರ್ಥಕವಾಗಿ ನನಗೂ ನಿಮಗೂ ಅವರ ದೇಹ ಮತ್ತು ರಕ್ತವನ್ನು ಭುಜಿಸಲಿಕ್ಕೆ ಕೊಟ್ಟಿರುವಂಥ ಅತ್ಯಂತ ಅಮೂಲ್ಯಕರವಾದ ಪ್ರೀತಿಯ ಬೆಲೆ. ಬಟ್ ಆ ಬೆಲೆಯನ್ನು ನೀವು ಅರ್ಥೈಸಿಕೊಂಡಲ್ಲಿ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಒಮ್ಮೆಯೂ ನೀವು ಕುಗ್ಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆಯೂ ಯಾವ ಏರಿಯಾದಲ್ಲೂ ಕೂಡ ನೀವು ಕುಗ್ಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ದೈವ ವಾಗ್ದಾನ ತಿಳಿಸಿದ ನಾವು ನೋಡುವಾಗ ನಿಮ್ಮ ವಯಸ್ಸು ಹೆಚ್ಚಲ್ಪಟ್ಟದಕ್ಕೆ ಕಳೆದ ದಿನದಲ್ಲೂ ಕೂಡ ನೋಡಿದಿರಿ. ನೀವು ವಯೋವೃದ್ಧರಾದರೂ ಕೂಡ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ನಿಮ್ಮ ಎಲುಬುಗಳು ಶಕ್ತಿಯನ್ನು ಕಳೆದುಕೊಳ್ಳಲಿಕ್ಕಾಗಲಿ, ನಿಮ್ಮ ದೇಹ ಯಾವುದೇ ಕಾರಣಕ್ಕೂ ನ್ಯೂನತೆಗಾಗಲಿ ಒಳಪಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ಭುಜಿಸುವಂಥದ್ದು ಅಮೂಲ್ಯವಾದ ದೇವರ ಕುರಿಮರಿಯಾದ ಆತನ ಶರೀರ ಮತ್ತು ಮಾಂಸವನ್ನು. ಹಲ್ಲೆಲೂಯಾ. ಒಂದು ಕ್ಷಣ ಯೋಚನೆ ಆಗರ ಪ್ರಿಯರೇ, ಪಾಸ್ಕಾ ಕಾಲದ ಕುರಿಮರಿ ದೇವರ ಕುರಿಮರಿ. ಪಾಸ್ಕಾ ಕಾಲದ ಕುರಿಮರಿಯ ಬಲಿಯನ್ನು ಅರ್ಪಿಸಿ ರಕ್ತವನ್ನು ನಿಲುವು ಕಂಬಗಳ ಅಡ್ಡ ಕಂಬಗಳಿಗೆ ಹಚ್ಚಿದ್ರು, ಮರಣದ ದೂತನು ಹಾದು ಹೋದ. ಪಾಸ್ಕ ಕಾಲದ ಕುರಿಮರಿಯ ಮಾಂಸವನ್ನು ಭುಜಿಸಿದ್ರು, ಅವರಲ್ಲಿ ಯಾರೊಬ್ಬನೂ ಕೂಡ ಬಡವನಿರಲಿಲ್ಲ, ಚಿನ್ನ ಬೆಳ್ಳಿ ಬಂಗಾರದಿಂದ ಹೊರಬಂದರು, ಯಾರೊಬ್ಬನೂ ನಿಶಕ್ತನಿರಲಿಲ್ಲ. ದ ಸೇಮ್ ದೇವರ ಕುರಿಮರಿಯಾದ ಆತನು ಕೂಡ ಶಿಲುಬೆಯಲ್ಲಿ ಮರಣ ಹೊಂದಲ್ಪಡ್ತಾರೆ. ಅವರ ರಕ್ತದಿಂದ ನಾವು ಅದ್ದಲ್ಪಟ್ಟಿರುವಾಗ ಹೇಗೆ ಮರಣವು, ಮರಣಕರವಾದ ರೋಗವು ನನ್ನ ಜೀವಿತವನ್ನು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ? ಇನ್ ಕೇಸ್ ನನ್ನ ಶರೀರದಲ್ಲಿ ಅದು ವಾಸಸ್ಥಾನವಾಗಿದ್ದೆ, ಅದು 100% ನಾನು ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತದ ಯೋಗ್ಯತೆಯನ್ನು, ಅಂದರೆ ಅದರ ಪ್ರಾಮುಖ್ಯತೆಯನ್ನು ಅರಿತುಕೊಂಡು ನಾನು ಸ್ವೀಕರಿಸುವುದಾದರೆ ಪ್ರಿಯರೇ, ನನ್ನಲ್ಲಿ ಹಿಂದೆ ಅದು ಕೊನೆಗೊಳ್ಳಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಒಂದು ಕ್ಷಣ ಯೋಚಿಸು. ಅದಕ್ಕೆ ಒಂದು ಕಡೆ ಪಾಸ್ಕಾ ಕುರಿಮರಿ, ಇನ್ನೊಂದು ಕಡೆ ದೇವರ ಕುರಿಮರಿ. ಪಾಸ್ಕಾ ಕುರಿಮರಿಯ ಅಂಥ ಪ್ರಾಮುಖ್ಯತೆಯನ್ನು ವಹಿಸೋದಾದರೆ, ಇನ್ನು ದೇವರ ಕುರಿಮರಿಯ ರಕ್ತ, ದೇವರ ಕುರಿಮರಿಯ ಮಾಂಸವು ಇನ್ನು ಎಷ್ಟು ಪ್ರಾಮುಖ್ಯಕರವಾಗುತ್ತೆ. ನೋವನ್ನದಕ್ಕಾಗಿ ಕ್ರೈಸ್ತ ಮಕ್ಕಳು ಯಾರನ್ನದಾದರೂ ಪ್ರಿಯರೇ, ರೋಗ ಬಂದಾಗ ರೋಗಗಳನ್ನು ಹೊತ್ತುಕೊಂಡು ಹೋಗುವಂಥವರಲ್ಲ, ಬದಲಾಗಿ ರೋಗಿಗಳನ್ನು ಗುಣಪಡಿಸುವವರು. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 16-17ರಲ್ಲಿ, ನೀವು ನನ್ನ ನಂಬುವುದರಿಂದ ಈ ಅದ್ಭುತ ಕಾರ್ಯಗಳು ನೆರವೇರುವವು. ನೀವು ರೋಗಿಗಳ ಮೇಲೆ ಕೈ ಇಟ್ಟಾಗ ರೋಗಿಯು ಗುಣ ಹೊಂದುವವರು. ನೀವು ಆಜ್ಞಾಪಿಸುವಾಗ ದೆವ್ವವು ಬಿಟ್ಟು ಹೋಗುವುದು. ನಿಮ್ಮ ಜೀವಿತದಲ್ಲಿ ದೈವ ವಾಗ್ದಾನ ತಿಳಿಸಿದ ಪ್ರಿಯರೇ, ನೀವು ಯೇಸುವನ್ನು ನಂಬುವುದರಿಂದ ನೀವು ಮೊದಲು ದೇವ ವಾಗ್ದಾನ ತಿಳಿಸುವಂತೆ ದೆವ್ವವು ನಿಮ್ಮನ್ನು ನೋಡಿದ್ರೆ ಬಿಟ್ಟು ಹೋಗಲ್ಪಡ್ತದೆ.
ಎರಡನೇದಾಗಿ ನೀವು ರೋಗಿಗಳ ಮೇಲೆ ಕೈ ಚಾಚುವಾಗ ರೋಗಿ ಏನಾಗ್ತಾನೆ? ಗುಣ ಹೊಂದಿಕೊಳ್ಳುತ್ತಾನೆ. ಒಂದು ಕ್ಷಣ ಯೋಚನೆ, ಹಾಗಾದರೆ ರೋಗಿಯು ನನ್ನ ಕೈಗಳಿಂದ ಗುಣ ಹೊಂದಬೇಕಾದ್ರೆ ನನ್ನ ದೇಹ ಗುಣ ಹೊಂದಲಿಕ್ಕೆ ಸಾಧ್ಯ ಇಲ್ವಾ? ನನ್ನ ದೇಹ ಗುಣ ಹೊಂದಲಿಕ್ಕೆ ಸಾಧ್ಯ ಇಲ್ವಾ? ಆಗ ಕ್ರೈಸ್ತ ಮಕ್ಕಳ ಪ್ರಿಯರೇ, ರೋಗಿಗಳನ್ನು ಗುಣಪಡಿಸಬೇಕಾದಂಥ ನಾವೇ ಯಾಕೆ ರೋಗಗ್ರಸ್ತರಾಗಿದ್ದೇವೆ? ಸತ್ಯದ ತಿಳುವಳಿಕೆ ಇಲ್ಲದರ ನಿಮಿತ್ತವಾಗಿ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ 1 ಪೇತ್ರ 1ನೇ ವಾಕ್ಯ 19ರಲ್ಲಿ ನಾವು ನೋಡಿದ್ದು, ನಿಮ್ಮ ನಿರರ್ಥಕವಾದ ನಡವಳಿಕೆಗಳಿಂದ ಬಿಡಿಸಲಿಕ್ಕೆ ಕೊಡಲಾದ ಬೆಲೆಯು ಎಷ್ಟು ಅಮೂಲ್ಯವಾದುದೆಂದರೆ, ಲೋಕದ ಪಾಪಗಳನ್ನು ಪರಿಹರಿಸಿದ ದೇವರ ಕುರಿಮರಿಯಾದ ಆತನ ರಕ್ತವಂದ ಬೆಲೆಯನ್ನು ಕೊಟ್ಟು ನಿಮ್ಮನ್ನು ಬಿಡಿಸಲಾಗಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ರಕ್ತದಲ್ಲಿ ನೀವು, ನಿಮ್ಮ ಮನೆಯು ಮುದ್ರಿತವಾಗಿರುವಾಗ ಪ್ರಿಯರೇ, ಯಾವುದೇ ಕಾರಣಕ್ಕೂ ಭಯವೇ ಬೇಡ. ನಿಮ್ಮ ಜೀವನದಲ್ಲಿ ಯಾವ ಶಕ್ತಿಯೂ, ಯಾವುದೇ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿಕ್ಕೆ ಸಾಧ್ಯ. ಬಟ್ ಅನೇಕ ಕ್ರೈಸ್ತ ಮಕ್ಕಳೇನದ, ಬ್ರದರ್ ನನಗೇನೋ ಮಾಡಿಸ್ಬಿಟ್ಟಿದ್ದಾರೆ ಬ್ರದರ್, ನನ್ನ ವಿರುದ್ಧವಾಗಿ ನಾನು ಬೆಳೆದಂಗೆ ಏನೋ ಅವ್ರು ಹೋಗಿ ಮಾಡಿಸ್ಬಿಟ್ಟಿದ್ದಾರಂತೆ, ಅವರೇನೋ ಅದನ್ನು ಹೊಡೆದಿದ್ದಾರಂತೆ, ಇದನ್ನು ಹೊಡೆದಿದ್ದಾನೆ, ಅದನ್ನು ಊತ ಹಾಕಿದರೆ ಸೋ ವಾಟ್? ಅವರು ಏನೇ ಕಾರ್ಯಗಳನ್ನು ಮಾಡ್ಬೋದು, ಅದು ನನ್ನ ಜೀವನದ ವಿರುದ್ಧವಾಗಿ ಅದು ನಿಂತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಅವರು ಏನು ಮಾಡಿದರೆ ತಾನು ಏನು ಪ್ರಯೋಜನ? ಯಾವ ವ್ಯಕ್ತಿ ಅದನ್ನು ಮಾಡ್ತಾನೋ ನೀವದನ್ನು ನಂಬದಿದ್ದರೆ ಅದೇ ಅವನಿಗೆ ಬ್ಯಾಕ್ ಫೈರ್ ಆಗಿರ್ತದೆ. ಅದಕ್ಕೆ ಜೋಕ್ ಅನ್ಕೋಬೇಡಿ. ಯೇಸುವಿನ ರಕ್ತ ಮತ್ತು ಶರೀರ, ಅದರ ಮುಂದೆ ಯಾವ ಶಕ್ತಿಯೂ ಕೂಡ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಾವು ಅದನ್ನು ಅಮಾವಾಸ್ಯೆಗೆ ನೀವು ತೆಗೆದುಕೊಳ್ಳೋದಾದರೆ ನಥಿಂಗ್ ಯೂಸ್. ಬಟ್ ನೀವು ಗ್ರೇಟ್ಫುಲ್ ಆಗೋದಕ್ಕಾಗಿ ಹೆಬ್ರಿಯರಿಗೆ ಬರೆದ ಪತ್ರದಲ್ಲಿ ದೈವ ವಾಗ್ದಾನ ತಿಳಿಸಿದೆ, ಹೇಗೆ ಇಸ್ರಾಯೇಲರೆಲ್ಲರೂ ಮರಣದಿಂದ ರಕ್ಷಿಸಿದ್ದು ಅವರು ತಮ್ಮ ಅಡ್ಡ ಮತ್ತು ನಿಲುವು ಕಂಬಗಳ ಮೇಲೆ ಹಚ್ಚಲ್ಪಟ್ಟಂತಹ ಕುರಿಮರಿಯ ರಕ್ತದಲ್ಲಿ ವಿಶ್ವಾಸವನ್ನಿಟ್ಟಿದರು. ಇದು ಸೇವೆ ನೀವು ಪ್ರಿಯರೇ, ಲೋಕದ ಪಾಪಗಳನ್ನು ಪರಿಹರಿಸಿದ ದೇವರ ಕುರಿಮರಿಯ ರಕ್ತದಲ್ಲೂ ಅವರ ಪೂಜ್ಯ ಶರೀರದಲ್ಲೂ ನೀವು ವಿಶ್ವಾಸವನ್ನಿಡುವುದಾದರೆ ನೀವು ರೋಗದೊಂದಿಗೆ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ರೋಗವನ್ನು ಜಯಿಸಿ ನೀವು ಇನ್ನೊಬ್ಬರನ್ನು ಗುಣಪಡಿಸುವರಾಗಿರುತ್ತೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ನಂಬದಿದ್ದರೆ ನಾವು ಹೇಗಿದ್ದೀವೋ ಅದೇ ರೀತಿ ಇರ್ತೀವಿ ಅಷ್ಟೆ. ಹಾಗಾಗಿ ಕ್ರಿಶ್ಚಿಯನ್ ಲೈಫ್ ಅಂದ ತಕ್ಷಣ ಯಾವುದೇ ಕಾರಣಕ್ಕೆ ಹೇಗೋ ಹುಟ್ಟಿದ್ದೀವಿ, ಅದು ಹೇಗೋ ಪೂರ್ಣಗೊಳಿಸುವಂಥದ್ದಲ್ಲ. ನೋ, ದ ಕ್ರಿಶ್ಚಿಯನ್ ಲೈಫ್ ಅನ್ನೋದಾದರೆ ಕ್ರೈಸ್ಟ್ ಹೇಗೆ ಜೀವಿಸಿದ್ರೋ ಅದೇ ಜೀವಿತವನ್ನು ನಾವು ಮುನ್ನಡೆಸುವಂಥದ್ದು. ಕ್ರಿಸ್ತನು ಹೇಗೆ ಜೀವಿಸಿದ್ರು ಅದೇ ಜೀವಿತವನ್ನು ಮುನ್ನಡೆಸುವಂಥದ್ದು. ಕ್ರಿಸ್ತನು ಹೇಗೆ ನಡೆದರೋ ಅದೇ ಜೀವಿತವನ್ನು ನಡೆಸುವಂಥದ್ದು. ಕ್ರಿಸ್ತನು ಹೇಗೆ ಜೀವಿಸಿದ್ರು ಲೈಫ್ಗೆ ನಾವು ಹೇಳುವಂಥದ್ದು ಕ್ರೈಸ್ಟ್ ಲೈಫ್ಗೆ ಪ್ರಿಯರೇ ಕ್ರಿಶ್ಚಿಯನ್ ಅನ್ನುವಂಥದ್ದು. ಬಟ್ ನಾವು ಪ್ರತಿಯೊಬ್ಬರು ಕೂಡ ನಾವು ಆಲಸ್ಯಕ್ಕೊಳಗಾಗಿ ಅಥವಾ ನಾವು ಲೋಕದ ಸಮಸ್ಯೆಗೆ ಅನುಗುಣವಾಗಂತೆ ನಾವು ಜೀವಿಸುವವರಾಗಿದ್ದಲ್ಲಿ 100% ನಮ್ಮ ಜೀವನದಲ್ಲೂ ಕೂಡ ಪರಿಪೂರ್ಣತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ. ಬಟ್ ಬೈಬಲಲ್ಲಿ ನೀವು ನೋಡ್ಬೋದು, ಮೋಶೆ 120 ವರ್ಷಗಳ ಕಾಲ ಜೀವಿಸ್ತಾನೆ. ಎಷ್ಟು ವರ್ಷಗಳ ಕಾಲ? ಮೋಶೆ ಎಷ್ಟು ವರ್ಷಗಳ ಕಾಲ ಜೀವಿಸ್ತಾನೆ? 120, 120. ಬಟ್ ನೀವು ಅದನ್ನೆಲ್ಲ ತೆಗೆದು ಓದೋದಾದರೆ ನಾವು ಪ್ರತಿ ತಿಂಗಳು ಬರುವಾಗ ಅದನ್ನು ವಿವರಿಸಿ ಹೇಳಿದ್ದೇವೆ. ಯಾಕೋಬನು 130 ವರ್ಷಗಳ ಜೀವಿಸ್ತಾನೆ, ಬಟ್ ಅವನು ಹೇಳ್ತಾನೆ ಅಲ್ಪವೂ ಆದದ್ದು. ಬಟ್ ಮೋಶೆ 120 ವರ್ಷ ಜೀವಿಸ್ತಾನೆ. ಹೇಗೆ ಜೀವಿಸ್ತಾನೆ? ಧರ್ಮೋಪದೇಶ ಕಾಂಡ ಕಡೆಯ ಅಧ್ಯಾಯವನ್ನು ತೆಗೆದು ನೋಡಿ ಪ್ರಿಯರು, ಹೇಳ್ತದೆ ಆತನ ಕಣ್ಣು ಮೊಬ್ಬಾಗಲಿಲ್ಲ, ಕಿವಿ ಕೆಪ್ಪಾಗಲಿಲ್ಲ, ಅವನ ಜೀವಕಳೆ ಕೊಂದಿ ಹೋಗಲಿಲ್ಲ. ಬಟ್ ನಾವು ಚೆಕ್ ಮಾಡಿಕೊಳ್ಳೋಣ, ನಮ್ಮ ಜೀವನ ಹೇಗಿದೆ. ಆತನು ಹೇಳಿದ 120ನೇ ವಯಸ್ಸಿನಲ್ಲಿ ಎಲ್ಲಿ ಆತನು ಮರಣವನ್ನು ಹೊಂತಾನೆ? ಬೆಟ್ಟದ ಮೇಲೆ ಯಾರು ಕರ್ಕೊಂಡು ಹೋಗ್ತಾರೆ ಅವನನ್ನು? ಹಗ್ಗ ಹಾಕ್ಬಿಟ್ಟು ಎಳ್ಕೊಂಡ್ರ ಅಥವಾ ಹತ್ಕೊಂಡು ಹೋದ್ನ? ಹಗ್ಗ ಹಾಕಿ ಎಳ್ಕೊಂಡ್ರ ಅಥವಾ ಹತ್ಕೊಂಡು ಹೋದ್ರ? ಬಟ್ 120ರಲ್ಲಿ ನಾವೇನಾದರೂ ನಮ್ಮನ್ನು ಬೆಟ್ಟ ಹತ್ತಿ ಅಂದರೆ ನಾವೇನು ಹೇಳ್ತೀವಿ? 120 ಬೇಡ, ಈಗಲೇ ಒಂದು 10 ಮೆಟ್ಲಿದೆ. ಇಲ್ಲಿರೋವಂಥ ಮೆಟ್ಲಿನೇನಾದರೂ ಒಂದು 10 ಜಾಸ್ತಿ ಇದ್ದಿದ್ರೆ ಕೆಳಗಡೆನೇ ಕೂತ್ಕೊ ಪೂಜೆ ಕೇಳ್ಬಿಡ್ತಿದ್ವಿ. ಅಯ್ಯೋ ಆಗಲ್ಲಪ್ಪ.
ಬಟ್ ದೈವ ವಾಗ್ದಾನ ತಿಳಿಸಿದ 120ರಲ್ಲಿ ಜೀವಕಳೆ ಕುಂದಲಿಲ್ಲ. ಏನು ಜೀವಕಳೆ ಅಂದರೆ? ಜೀವಕಳೆ ಆತನ ಮುಖನವನು ಸದಾ ಕಾಲ ಕಂಗೊಳಿಸ್ತಾ ಇತ್ತು. ಬಟ್ ನಿಮ್ಮ ಅಕ್ಕಪಕ್ಕದವ್ರನ್ನ ನೋಡ್ಬಿಡಿ ದಯವಿಟ್ಟು. ಓಕೆ, ಸಾಕಾದರೂ ಆಗ್ತಿರೋ ಮೋಸ್ಟ್ಲಿ, ಹೇಳೋಕ್ಕಾಗಲ್ಲ. ಜೀವಕಳೆ ಸ್ವಲ್ಪವೂ ಕೂಡ ಕುಂದಿ ಹೋಗಲಿಲ್ಲ ಎಂಬುದಾಗಿ. ಅದಕ್ಕಾಗಿ ಪ್ರಿಯ ದೇವರು ನಮ್ಮನ್ನು ಕರೆದಿರುವಂಥದ್ದು, ಹದ್ದಿನಂತೆ ಯೌವನವನ್ನು ನಾನು ನಿನಗೆ ಕೊಟ್ಟಿದ್ದೇನೆ. ಬಟ್ ಹದ್ದು ಹಾರಲಿಕ್ಕಾಗಿರುವಂಥದ್ದು ಹೊರತು ಒಂದು ಕಡೆ ಕುಳಿತುಕೊಂಡು ಕಾಲವನ್ನು ಕಳೀಲಿಕ್ಕಾಗಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ದೇವರು ನಮಗೆ ಜೀವವನ್ನು ಕೊಟ್ಟಿರುವಂಥದ್ದೇ ನಾವಿರುವವರೆಗೂ ಆರೋಗ್ಯ, ಸಮೃದ್ಧಿ, ಶಾಂತಿ, ಸಮಾಧಾನದೊಂದಿಗೆ ಪರಿಪೂರ್ಣತೆಯ ಜೀವಿತವನ್ನು ಜೀವಿಸಲಿಕ್ಕಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಹಾಗಾದರೆ ದೈವ ವಾಕ್ಯದಲ್ಲಿ ನಾವು ನೋಡುವಂತೆ ಪಾಸ್ಕ ಹಬ್ಬದ ಕುರಿಮರಿ ದೇವರ ಕುರಿಮರಿ. ಸೊ ಹಾಗಾಗಿ ಪ್ರಭು ಯೇಸು ಕ್ರಿಸ್ತರು ತಿಳಿಸುವಂತೆ ಪ್ರಿಯರೇ, ಪಾಸ್ಕ ಕಾಲದ ಕುರಿಮರಿಯ ರಕ್ತ ಇಸ್ರೇಲ್ ಜನರನ್ನ ಮರಣದ ದೂತನು ಪ್ರವೇಶಿಸಿದಂತೆ ಪಾಸ್ ಓವರ್ ಮಾಡ್ತು. ಇನ್ ದ ಸೇಮ್ ವೇ ನೂತನ ಒಡಂಬಡಿಕೆಯ ದೇವರ ಕುರಿಮರಿಯಾದ ಪ್ರಭು ಯೇಸು ಕ್ರಿಸ್ತರು ದೈವ ವಾಗ್ದಾನ ತಿಳಿಸುವಂತೆ ಅವರ ರಕ್ತದಿಂದ ನಾವು ಮುದ್ರಿಸಲ್ಪಟ್ಟಿರುವಾಗ ಯಾವುದೇ ಅಂಧಕಾರದ ಶಕ್ತಿಗಳು ನಿಮ್ಮ ಜೀವಿತವನ್ನು ಪ್ರವೇಶಿಸಲಿಕ್ಕೂ ಮುಟ್ಟಲಿಕ್ಕೂ ಸಾಧ್ಯ ಇಲ್ಲ. ಹಲ್ಲೆಲೂಯ. ಇನ್ ದ ಸೇಮ್ ವೇ ಪಾಸ್ಕ ಕಾಲದ ಕುರಿಮರಿಯ ಮಾಂಸವು ಇಸ್ರೇಲರಲ್ಲಿ ಚೈತನ್ಯವನ್ನು ಉತ್ಪಾದಿಸಿತು. ಇನ್ ದ ಸೇಮ್ ವೇ ದೇವರ ಕುರಿಮರಿಯಾದಂಥ ಪ್ರಭು ಯೇಸು ಕ್ರಿಸ್ತರ ಶರೀರವು ನನ್ನ ಜೀವನದಲ್ಲಿ ಜೀವವನ್ನು, ಯಥೇಚ್ಛವಾದ ಜೀವವನ್ನು ಉತ್ಪಾದಿಸುವಂಥದ್ದು ಹೊರತು ನನ್ನಲ್ಲಿ ನಿಶಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಒಂದು ನಿಮಿಷ ಎದ್ದು ನಿಲ್ಲೋಣ. ಎಲ್ಲರೂ ಸಂಪೂರ್ಣವಾಗಿ ಎದ್ದು ನಿಂತು ಈ ಸಮಯ ಪ್ರಿಯರೇ ನನ್ನ ಬಿಡುಗಡೆಯ ಸಮಯ, ಈ ಸಮಯವು ನನ್ನ ವಿಮೋಚನೆಯ ಸಮಯ, ಈ ಸಮಯವು ನನ್ನ ಜೀವಿತದಲ್ಲಿ ಅತ್ಯ ಅಮೂಲ್ಯವಾದದ್ದು. ಆದ್ದರಿಂದ ಕಣ್ಣುಗಳ ಮುಚ್ಚೋಣ ಸಂಪೂರ್ಣವಾಗಿ. ಪ್ರತಿಯೊಬ್ಬೊಬ್ಬರು ಕೂಡ ಸಂಪೂರ್ಣ ಕಣ್ಣುಗಳ ಮುಚ್ಚೋಣ. ಕಣ್ಣುಗಳ ಮುಚ್ಚುತ್ತಾ ಪ್ರಭು ಯೇಸು ಕ್ರಿಸ್ತರು ನನಗಾಗಿ, ಇಡೀ ಮಾನವ ಕುಲದ ಪಾಪಕ್ಕಾಗಿ ಶಿಲುಬೆಯ ಮೇಲೆ ಮರಣ ಹೊಂದಲ್ಪಟ್ಟಂಥ ಪ್ರಭು ಯೇಸು ಕ್ರಿಸ್ತರನ್ನು ನೋಡುವ ಪ್ರಿಯರೇ, ನನ್ನ ಮತ್ತು ನಿಮ್ಮ ಪಾಪಗಳ ಬಿಡುಗಡೆಗಾಗಿ ಅದರ ಕ್ರೂರತೆ, ಅದರ ತೀವ್ರತೆ ಎಷ್ಟರ ಮಟ್ಟಿಗೆ ತನ್ನದಾದರೆ ದೈವ ವಾಗ್ದಾನ ತಿಳಿಸುವಂತೆ ಆತನ ಇಡೀ ಶರೀರವೆಲ್ಲವೂ ಛಿದ್ರವಾಗಿ, ಆತನ ದೇಹ ಒಳಗೂ ಹೊರಗೂ ಛಿದ್ರವಾಗಲ್ಪಟ್ಟಿತೆಂಬುದಾಗಿ ದೈವ ವಾಗ್ದಾನ ತಿಳಿಸುವಂತೆ ಪ್ರಿಯರೇ, ಪಾಸ್ಕಾ ಕಾಲದ ಕುರಿಮರಿಯ ರಕ್ತವು ಇಸ್ರೇಲ್ ಜನರನ್ನ ಮರಣದ ದೂತನಿಂದ ಸಂರಕ್ಷಿಸಲ್ಪಟ್ಟಿತು. ಅದೇ ರೀತಿ ದೇವರ ಕುರಿಮರಿಯಾದ ಆತನ ರಕ್ತವು ನಿಮ್ಮನ್ನ ಎಲ್ಲ ಅಂಧಕಾರದ ಶಕ್ತಿಯಿಂದಲೂ ಮರಣಕರವಾದ ವ್ಯಾಧಿಯಿಂದಲೂ ವಿಮೋಚಿಸುವಂಥದ್ದಾಗಿದೆ. ಈಗ ಅದೇ ರಕ್ತವು ನಿಮ್ಮ ಪ್ರತಿಯೊಬ್ಬರ ಮೇಲೆ ಹಚ್ಚಲ್ಪಟ್ಟಿದೆ ಪ್ರಿಯರೇ, ನಿಮ್ಮ ಪ್ರತಿಯೊಬ್ಬೊಬ್ಬರ ಮೇಲೆ ಹಚ್ಚಲ್ಪಟ್ಟಿದೆ. ಕಲ್ಪಿಸಿಕೊಳ್ಳುವ ಪ್ರತಿಯೊಬ್ಬರೂ ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ನೇತಾಡ್ತಾ ಇದ್ದಾರೆ. ಅವರ ಶಿಲುಬೆಯ ಕೆಳಗಡೆ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ನಿಂತಿದ್ದೇವೆ. ಬರೀ ನೀವೊಬ್ಬರು ಮಾತ್ರವಲ್ಲ ಪ್ರಿಯರೇ, ನಿಮ್ಮ ಇಡೀ ಕುಟುಂಬ, ನಿಮ್ಮ ಪ್ರೀತಿ ಪಾತ್ರರೆಲ್ಲರೂ ಕೂಡ ಪ್ರಭು ಯೇಸುವಿನ ಶಿಲುಬೆಯ ಕೆಳಗಡೆ ತರುವ ಪ್ರತಿಯೊಬ್ಬರನ್ನು. ಯಾಕೆ ದೈವ ವಾಗ್ದಾನ ತಿಳಿಸ್ತದೆ ಪ್ರಿಯರೇ, ನೀವು ಬಂದಿರುವಂಥದ್ದು ಯಾವುದೇ ಕಾರಣಕ್ಕೂ ಹೇಬೇಲನ ರಕ್ತಕ್ಕಿಂತಲೂ ಅಮೂಲ್ಯವಾದ ಪ್ರೋಕ್ಷಣ ರಕ್ತದ ಬಳಿಗೆ ನೀವು ಬಂದಿದ್ದೀರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರ ಪುತ್ರನಾದ ಪ್ರಭು ಯೇಸು ಕ್ರಿಸ್ತರ ರಕ್ತದ ಬಳಿಗೆ ನೀವು ಬಂದಿದ್ದೀರಿ ಎಂಬುದಾಗಿ ಕಲ್ಪಿಸಿಕೊಳ್ಳುವ ಪ್ರಭು ಯೇಸು ಕ್ರಿಸ್ತರ ಶಿಲುಬೆ ಕೆಳಗಡೆ ನಾವು ಪ್ರತಿಯೊಬ್ಬರು ನಿಂತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ಇಡೀ ಶರೀರವು ರಕ್ತ ಸಿಕ್ತವಾಗಿ ಆ ರಕ್ತವು ನೆಲದ ಮೇಲೆ ಬೀಳ್ತಾ ಇದೆ ಪ್ರಿಯರೇ. ಆ ನೆಲದ ಬೀಳುವ ಆ ರಕ್ತವು ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯಿಂದ ನಮ್ಮ ಪ್ರತಿಯೊಬ್ಬೊಬ್ಬರ ತಲೆಯ ಮೇಲೆ ಬಿದ್ದು ನಮ್ಮ ಮುಖ, ನಮ್ಮ ಹಣೆ, ನಮ್ಮ ಭುಜ, ನಮ್ಮ ಕೈಕಾಲುಗಳನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತಾರೆ. ಕಲ್ಪಿಸಿಕೊಳ್ಳುವ ಲೋಕದ ಪಾಪಗಳನ್ನು ಪರಿಹರಿಸಿದ ದೇವರ ಕುರಿಮರಿಯಾದ ಆತನ ರಕ್ತವು ಪ್ರಿಯರೇ ನಿಮ್ಮ ಇಡೀ ಶರೀರವನ್ನು ಆವರಿಸಿದೆ. ಆತನ ರಕ್ತವು ನಿಮ್ಮ ಇಡೀ ಶರೀರವನ್ನು ಆವರಿಸಿರುವಾಗ ದುರಾತ್ಮನು ಇನ್ನೆಂದಿಗೂ ನಿಮ್ಮ ಜೀವಿತವನ್ನು ಮುಟ್ಟಲು, ನಿಮ್ಮ ಜೀವಿತವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಪ್ರಿಯರೇ.
ಯೇಸುವಿನ ರಕ್ತ ನಿಮ್ಮ ಹೊರಭಾಗದಲ್ಲಿ ಮಾತ್ರವಲ್ಲ ಪ್ರಿಯರೇ, ಆ ರಕ್ತವು ನಿಮ್ಮ ಸುತ್ತಲೂ ಹಚ್ಚಲ್ಪಟ್ಟಿರುವಾಗ ದೇಹದ ಒಳಭಾಗಗಳು ಕೂಡ ಯಾವ ಭಾಗಗಳು ಕೆಲಸವನ್ನು ನಿಲ್ಲಿಸಿತ್ತೋ ಅದೆಲ್ಲವೂ ಕೂಡ ಕೆಲಸವನ್ನು ಪ್ರಾರಂಭಿಸಿದೆ. ಯಾವ ಭಾಗಗಳು ನ್ಯೂನತೆಗೆ ಒಳಗಾಗಿತ್ತೋ ಅದೆಲ್ಲವೂ ಸ್ವಸ್ಥತೆಗೆ ಒಳಪಟ್ಟಿದೆ. ಪ್ರಿಯರೇ, ಕಣ್ಣುಗಳ ಮುಚ್ಚೋಣ, ಸಂಪೂರ್ಣವಾಗಿ ಕಲ್ಪಿಸಿಕೊಳ್ಳುವ ಆ ದೇವರ ಕುರಿಮರಿಯ ರಕ್ತ ನಿಮ್ಮ ಇಡೀ ದೇಹವನ್ನು ಸಂಪೂರ್ಣವಾಗಿ ಆವರಿಸಿದೆ. ಆ ಪ್ರಭು ಯೇಸುವನ್ನು ನೋಡುತ್ತಾ ನಾವು ಪ್ರತಿಯೊಬ್ಬರೂ ಕೂಡ ಬಾಯಿ ತೆರೆದು ಹೇಳೋಣ, ಪ್ರಭು ಯೇಸುವೇ. ಹೇಳೋಣ ಪ್ರತಿಯೊಬ್ಬರು, ಪ್ರಭು ಯೇಸುವೇ, ನಾನು ನಿಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುತ್ತೇನೆ. ನನ್ನ ಪಾಪಗಳಿಗಾಗಿ, ನನ್ನ ಶಾಪಗಳಿಗಾಗಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟ ಪ್ರಭು ಯೇಸುವೇ, ಶಿಲುಬೆಯಲ್ಲಿ ಮರಣ ಹೊಂದಿದ ಪ್ರಭು ಯೇಸುವೇ, ನೀವು ಸುರಿಸಿದ ಅಮೂಲ್ಯ ರಕ್ತದಿಂದ ನಾನು, ನನ್ನ ಕುಟುಂಬವು ಪಾಪ ವಿಮೋಚನೆಯನ್ನು ಹೊಂದಿದ್ದೇವೆ. ಪ್ರಭು ಯೇಸುವೇ, ನನಗೂ ನನ್ನ ಕುಟುಂಬಕ್ಕೂ ಪಾಪ ವಿಮೋಚನೆಯನ್ನು, ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಯೇಸುವೇ, ನನಗೆ ಬಿಡುಗಡೆ ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಹೇಳೋಣ ಪ್ರತಿಯೊಬ್ಬರು, ಯೇಸುವೇ, ನನಗೆ ಬಿಡುಗಡೆ ಕೊಟ್ಟದ್ದಕ್ಕಾಗಿ ಸ್ತೋತ್ರ. 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 ಪ್ರತಿಯೊಬ್ಬರು ಕಣ್ಣುಗಳ ಮುಚ್ಚಿದ ಬಾಯಿ ತೆರೆದು ಹೇಳೋಣ, ಬಿಡುಗಡೆಯನ್ನು ಸ್ವೀಕರಿಸಿಕೊಳ್ಳಿ ಪ್ರಿಯರೇ, ಸ್ವಸ್ಥತೆಯನ್ನು ಸ್ವೀಕರಿಸಿಕೊಳ್ಳಿ. ಆತನ ರಕ್ತವು ನಿಮ್ಮ ಸುತ್ತಲೂ, ನಿಮ್ಮ ಇಡೀ ದೇಹದಲ್ಲಿ ಮುದ್ರಿಸಲ್ಪಟ್ಟಿರುವಾಗ ಮರಣವು, ಅಂಧಕಾರವು ನಿಮ್ಮ ಜೀವಿತವನ್ನು ಪ್ರವೇಶಿಸದಂತೆ ಆ ರಕ್ತವು ನಿಮ್ಮನ್ನು ಸಂರಕ್ಷಿಸಿದಂತಾಗಿದೆ. ಪ್ರಿಯರೇ, ಆತನ ಬಿಡುಗಡೆಯನ್ನು, ಆತನ ಸ್ವಸ್ಥತೆಯನ್ನು ಸ್ವೀಕರಿಸಿಕೊಳ್ಳುವ ಪ್ರತಿಯೊಬ್ಬರು ಬಾಯಿ ತೆರೆದು ಕಣ್ಣುಗಳ ಮುಚ್ಚುತ್ತಾ ಎರಡೂ ಕರಗಳನ್ನು ಮೇಲೆತ್ತಿ ದೇವರನ್ನು ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಪ್ರತಿಯೊಬ್ಬರು ಕಣ್ಣುಗಳ ಮುಚ್ಚುತ್ತಾ ಕರಗಳೆತ್ತಿ ಪೂರ್ಣ ಹೃದಯದೊಂದಿಗೆ ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ರಿಸೀವ್ ಯುವರ್ ಹೀಲಿಂಗ್. ನಿಮ್ಮ ಸ್ವಸ್ಥತೆಯನ್ನು, ನಿಮ್ಮ ಬಿಡುಗಡೆಯನ್ನು ಸ್ವೀಕರಿಸಿಕೊಳ್ಳಿ ಪ್ರಿಯರೇ. ರಿಷದರಬ. ಹಾಲೆಲೂಯ, 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 ಹಾಲೆಲೂಯ. ಕಣ್ಣುಗಳ ಮುಚ್ಚೋಣ. ಹೌದು ಯೇಸುವೆ, ದೇವರ ಕುರಿಮರಿಯಾದ ಪ್ರಭು ಯೇಸುವೆ, ನಿಮ್ಮ ರಕ್ತದಿಂದ ನಮ್ಮ ವಿಮೋಚನೆಯು, ನಮ್ಮ ಸಂರಕ್ಷಣೆಯು ನಮಗೆ ಲಭಿಸಿದದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಮುಂದಿನ ಈ ಸಮಯದಲ್ಲಿ ನೀವು ಒಂದು ಶಿಷ್ಯರಿಗೆ ಕೊಟ್ಟಂತೆ ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತವನ್ನು ನಾವು ಪ್ರತಿಯೊಬ್ಬರು ಭುಜಿಸುವಾಗ ಕೀರ್ತನೆ 105ನೇ ವಾಕ್ಯ 37ರ ಪ್ರಕಾರ ಅದು ನಮ್ಮ ಸಮೃದ್ಧಿಗೂ ನಮ್ಮ ಜೀವನಕ್ಕೆ ಚೈತನ್ಯವೂ ಆಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಪ್ರತಿಯೊಬ್ಬರು ಸದಾಕಾಲ ಆರೋಗ್ಯದೊಂದಿಗೂ, ಸಮಾಧಾನದೊಂದಿಗೂ, ಸಮೃದ್ಧಿಯೊಂದಿಗೆ, ಬಿಡುಗಡೆಯೊಂದಿಗೆ ಜೀವಿಸುವಂತೆ ನಮಗೆ ನಿಮ್ಮ ಆತ್ಮಾಭಿಷೇಕವನ್ನು ಅನುಗ್ರಹಿಸಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ ಸರ್ವಘನ ಮಾನಸುತಿ ಸ್ತೋತ್ರವನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ, ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಯಾವುದೆಲ್ಲವನ್ನು ಪ್ರಾರ್ಥಿಸಿದ್ದೇವೋ ಅದೆಲ್ಲವನ್ನು ಅವರ ನಾಮದಲ್ಲಿಯೇ ಹೊಂದಿಕೊಂಡಿದ್ದೇವೆಂಬುದಾಗಿ ನಂಬಿ ಪ್ರಾರ್ಥಿಸ್ತಾದವೆ ನಮ್ಮ ಜೀವವುಳ್ಳ ತಂದೆ. ಹೇಳೋಣೆಲ್ಲರೂ ಆಮೇನ್, ಆಮೇನ್, ಆಮೇನ್. ತಂದೆಗೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟದ ಕೃತಜ್ಞತೆ ಸಲ್ಲಿಸೋಣ. ಓಕೆ, ಒಂದು ನಿಮಿಷ ಕುಳಿತುಕೊಳ್ಳೋಣ, ಎಲ್ಲರೂ ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.